आके लागे पाई बलिहारी गुरु आपने जिन गोविंद दियो बताई। ಇದು ಪರಂ ಸಂತ ಸದ್ಗುರು ಕಬೀರದಾಸರ ವಾಕ್ಯ ಇದ್ದದ್ದು. ಏನಂತಾರೆ, ಒಂದು ಸಜ್ಜನರ ಸಂಘ ಅದ, ಒಂದು ದುರ್ಜನರ ಸಂಘ ಅದ. ಅಂದ್ರೆ ಏನು? ಜನ್ಮತಃ ನಿನ್ನ ಜತೆಯಲ್ಲಿ ಬಂದವನು ಯಾರು, ಮತ್ತೆ ಮಧ್ಯದಲ್ಲೇ ಬಂದು ಬಿಟ್ಟು ಹೋಗುವವರು ಯಾರು? ದುರ್ಜನರು ದುಃಖದಲ್ಲಿ ಕೂಡಿಸಿ ಅನೇಕ ಕಷ್ಟಗಳಿಗೆ ನಮ್ಮನ್ನು ಸಿಕ್ಕಾಕಿ ನಮ್ಮ ದುಃಖವನ್ನು ನೋಡಿ ಅವರು ಸಂತೋಷ ಪಡ್ತಾರೆ, ಮತ್ತೆ ಮಧ್ಯದಲ್ಲೇ ಬಿಟ್ಟು ಹೋಗ್ಬಿಡ್ತಾರೆ. ದುರ್ಜನರ ಸಂಘ ಎಂತದ್ದು? ಈರುಳ್ಳಿ ತಿಂದ ಹಾಗೆ. ಈರುಳ್ಳಿಗೆ ಏನಂತೀರ? ಉಳ್ಳೆಗಡ್ಡೆ. ಬೆಳಿಗ್ಗೆ ತಿಂದ್ರೆ ತಿರ್ಗ ನಾಳೆ ಬೆಳಗ್ಗೆವರೆಗೂ ಬರೀ ಅದೇ ವಾಸನೆ. ಇನ್ನು ಬೆಳ್ಳುಳ್ಳಿ ಅದು ಇನ್ನೂ ವಾಸನೆ. ಬಳ್ಳಾರಿ ಎಲ್ಲ ಬೆಳ್ಳುಳ್ಳಿ ತಿನ್ನೋದೇ ಹೆಚ್ಚು ಅಲ್ಲ. ಮುಲ್ಲಂಗಿನೇನಂತೀರ? ಮುಲ್ಲಂಗಿ ಅದನ್ನು ತಿಂದ್ರು ಅಷ್ಟೇ. ತೇಪಿನ ಅದೇ, ಆವಲಿಂಚಿನ ಅದೇ, ಪಿತ್ತಲಿಡಿಸಿನ ಅದೇ ವಾಸನೆ. అంటే ಇದು ಪೋನೇ ಪೋದು, ಇದರದ್ದು ದುರ್ವಾಸನೆ ಏನದು ಹೋಗುವುದೇ ಇಲ್ಲ. ಹಾಗೆ ದುರ್ಜನರು ಮತ್ತೆ ಸಜ್ಜನರು, ಸಾಧು ಸಂತ ಮಹಾತ್ಮರುಗಳು ಗುರುಗಳು, ಇವ್ರ ಸಂಘ ಹೇಗಿರ್ತದೆ ಅಂದ್ರೆ ಶಾವಿಗೆ ಪಾಯಸ ತಿಂದಂಗಿರ್ತದೆ. ಏನಂತೀರಿ ನೀವು ಅದಕ್ಕೆ? ಶಾವಿಗೆ ಹಾಗೆ ಅಂದ್ರೆ ಅದ್ರ ರುಚಿ ಹಾಗೆ, ಇದ್ರ ರುಚಿ ಹಾಗೆ. ಅದಕ್ಕಾಗಿ ಕಬೀರದಾಸರು ಏನ್ ಮಾಡಿದ್ರು, ಈ ಪ್ರಪಂಚದವ್ರ ಸಂಗತವೇ ಬೇಡ ಅಂದು ಸದ್ಗುರುವಿನಲ್ಲಿ ಹೋಗಿ ಶರಣಾಗ್ಬಿಟ್ರು. ಸದ್ಗುರು ಅವನಿಗೆ ಏನ್ ಮಾಡಿದ, ಏನ್ ಕೊಟ್ಟ? ನಿನ್ನ ಅಂತರದಲ್ಲಿ ಪರಮಾತ್ಮನದಾನೆ, ಅವನು ಸ್ನೇಹ ಮಾಡು, ಇದೇ ಈ ಜನ್ಮದಲ್ಲಿ ನೀನು ಮಾಡಬೇಕಾದ ಕೆಲಸ ಅಂತ ಹೇಳಿ ಅಂತರದಲ್ಲಿರುವಂತಹ ಪರಮಾತ್ಮನಿಗೆ ಗುರುತು ಮಾಡಿ ತೋರಿಸಿ ತಾನು ಕಡೆಗಾಗಿಬಿಟ್ಟ. ತನ್ನ ಹೆಚ್ಚುಗಾರಿಕೆ ಏನು ಅಲ್ಲಿ ಇಟ್ಕೊಳ್ಳಿಲ್ಲ. ನೀನು ಶಿಷ್ಯ, ನಾನು ಗುರು ಅಂತಕ್ಕಂಥ ಅಭಿಮಾನ ಅಹಂಕಾರಗಳನ್ನ ಅವರು ಮಾಡಲಿಲ್ಲ. ಶ್ರಮವೇ ಇರಲಾರದೆ ಆ ಸತ್ಯದಲ್ಲಿ ಸ್ನೇಹ ಮಾಡಿಸಿ ಮಿಥ್ಯಾರೂಪವಾದಂತಹ ಪ್ರಪಂಚಕ್ಕೆ ದೂರ್ಪಡಿಸಿ ಜನ್ಮ ಮರಣಕ್ಕೆ ತೆಗೆದು ಬಿಡುತ್ತಾರೆ ಸಾಧು ಸಂತ ಮಹಾತ್ಮರುಗಳು. ಅವ್ರ ಸಹವಾಸ ನೀನು ಮಾಡು, ಇಲ್ಲಂದ್ರೆ ಮತ್ತೆ ಮತ್ತೆ ಈ ಪ್ರಪಂಚದಲ್ಲಿ ದುರ್ಜನರ ಸಾಂಗತ್ಯದಿಂದ ಈ ಅಮೌಲಿಕ ಇರ್ತಕ್ಕಂತಹ ಮನುಷ್ಯ ಜನ್ಮಾನ ನಾವು ವ್ಯರ್ಥವಾಗಿ ಕಳೆದು ಹೋಗಬೇಕಾಗ್ತದೆ. ಅಂದ್ರೆ ಇಲ್ಲಿ ದುರ್ಜನರು ಯಾರು? ಕಾಮ್ ಕ್ರೋಧ ಲೋಭ ಮೋಹಾದಿ ಗುಣಗಳು. ಇವು ಕ್ಷಣ ಕ್ಷಣಕ್ಕೆ ನಮ್ಮ ಅಂತರದಲ್ಲಿ ಅನೇಕೋ ವಿಧವಾಗಿ ಜಾಗೃತಿ ಆಗ್ತದೆ. ಅದಕ್ಕಾಗಿ ಇವು ಜಾಗೃತ ಆಗಲಾರದೆ ಇರುವುದಕ್ಕಾಗಿ ನಾವು ಪ್ರತಿ ಕ್ಷಣ ಶಿಥಳವಾದಂತಹ ಪರಮಾತ್ಮನ ನಾಮಕ್ಕೆ ಸ್ಮರಣೆ ತಕ್ಕೋಬೇಕು. ಅದರ ಸ್ಮರಣೆಯನ್ನು ಮರಿಲೇಬಾರದು. ಹೇಗೆ ನೀನು ಅಭ್ಯಾಸವನ್ನು ಮಾಡ್ತಾ ಹೋಗ್ತೀಯೋ ಹಾಗೆ ಈ ದುರ್ಗುಣಗಳೆಲ್ಲವೂ ನಿನ್ನಿಂದ ದೂರ ಆಗ್ತವೆ, ಬಿಟ್ಟು ಹೋಗ್ತವೆ. ಇನ್ನೇನೇನು ಮಾಡಿದ್ರು ಇವು ಹೋಗುವುದಿಲ್ಲ. ನಾಮದ ಸ್ಮರಣ, ಸದ್ಗುರುವಿಂದು ದರ್ಶನ. ಯಾವುದೇ ದುರ್ಗುಣ ನಮ್ಮಲ್ಲಿ ಜಾಗೃತಿ ಆದಾಗ ಸದ್ಗುರುವಿನ ಸ್ವರೂಪವನ್ನ ನಿನ್ನ ಅಂತರದಲ್ಲಿ ತಂದುಕೋ. ಆಗ ಈ ದುರ್ಗುಣಗಳು ಇರ್ತವೆ ನೋಡಂದ್ರೆ ಇರುವುದಿಲ್ಲ, ಹೋಗ್ಬಿಟ್ಟಿರ್ತವೆ. ನಾಮದ ಚಿಂತೆ ಮಾಡು, ಆಗೇನಾದ್ರೂ ಇವು ಬರ್ತವೆ ಅಂದ್ರೆ ಬರುವುದಿಲ್ಲ. ಆದ್ರೆ ನೀನು ಒಂದ್ ದಿವಸ ಮಾಡಿ 1 ವರ್ಷ ಬಿಟ್ರೆ ಇವು ಬಿಡ್ತವೇನು? ಮತ್ತೆ ಹೆಚ್ಚಾಗಿ ಬಂದು ಕೂಡ್ತಾವ. ಅದಕ್ಕಾಗಿ ಇದಕ್ಕೆ ಬಿಡಲೇಬಾರದು. ಒಂದು ಹಠ ಹಚ್ಚಿ
ಆ ಪರಮಾತ್ಮನ ನಾಮದ ಸ್ಮರಣೆಯನ್ನ ನಾವು ಜಾಗೃತಪಡಿಸಿಕೊಂಡು ಸದ್ಗುರುವಿನ ಸ್ವರೂಪಕ್ಕೆ ನಮ್ಮ ಹೃದಯದಲ್ಲಿ ಧಾರಣೆ ಮಾಡಿದ್ರೆ ಈ ದುರ್ಜನರೆಲ್ಲರೂ ದೂರ ಆಗಿಬಿಡ್ತಾರೆ, ಎಲ್ಲರೂ ಮಿತ್ರರೇ ಆಗಿ ಹೋಗ್ತಾರೆ. ಇವ್ರ ಸಂಗತ ನೀನು ತ್ಯಾಜ್ಯ ಮಾಡಿದ್ದೇ ಒಂದು ಉಪಾಯ. ಏನು ಉಪಾಯ? ನಾಮವಾಗಲಿ ಸದ್ಗುರುವಿನ ದರ್ಶನ ಆಗಲಿ ನೀನು ಮಾಡ್ತಾ ಇರು. ಇದರದ್ದು ಗೋಳು ನಿನಗೆ ಇರುವುದೇ ಇಲ್ಲ, ಇದು ಬಿಟ್ಟು ಹೋಗ್ಬಿಡ್ತಾವ. ಇದು ನಾವು ಪ್ರತಿನಿತ್ಯವೂ ಮಾಡಬೇಕಾದ ಅಭ್ಯಾಸ. ಈ ಅಭ್ಯಾಸಕ್ಕೆ ಪಥ್ಯವೇನು? ಅತಿಯಾಗಿ ಮಾತಾಡಬಾರ್ದು, ಮಿತವಾಗಿರಬೇಕು ಮಾತು, ಗಟ್ಟಿಯಾಗಿ ಮಾತಾಡಬಾರ್ದು. ಅದರಿಂದ ನಿನ್ನ ಶಕ್ತಿಯೆಲ್ಲ ನಷ್ಟವಾಗಿ ಹೋಗ್ತದೆ. ಎಷ್ಟು ಮಾತು ಮಿತ ಇರ್ತದೋ ಅಷ್ಟು ನಿನ್ನ ಆಯುಷ್ಯ ಮತ್ತೆ ವೃದ್ಧಿ ಆಗ್ತದೆ, ನಿನ್ನ ಹೃದಯ ಶಕ್ತಿ ಹೆಚ್ಚಾಗ್ತದೆ, BP ರೋಗಗಳು ಬರೋದಿಲ್ಲ. ಅದಕ್ಕೇನಂತೀರ ನೀವು? BP ಲೋ BP, ಹೈ BP ಅಂತ ಹೋಗ್ತಿರ್ತಾರೆ ಡಾಕ್ಟರ್ ಹತ್ರ. ಅವನು ಇನ್ನ BP ಹೆಚ್ಚು ಮಾಡಿ ನಿನ್ ಜೋಬ್ ಖಾಲಿ ಮಾಡಿ ನಡಿ ಅಂತಾನೆ. ಇದಕ್ಕೆ ಉಪಾಯ ಏನು? ನೀನು ಸಾಧುಗಳಲ್ಲಿ ಹೋಗಿ ಕೇಳು. ವ್ಯರ್ಥವಾಗಿ ಮಾತಾಡಬೇಡ. ವ್ಯರ್ಥವಾದಂತಹ ಮಾತಿನಿಂದ ಈ ಪ್ರಪಂಚದಲ್ಲಿ ಶತ್ರುತ್ವ ಬರ್ತದೆ, ಇಲ್ಲದ ಕಷ್ಟಗಳಿಗೆ ನೀನು ಗುರಿಯಾಗ್ತಿ. ಮಾತಿಗೆ ಮತಿ ಸಲಿಕೆ ವಿಧಿ ಬಂದು ಆತುಕೊಂಡಿಹುದು ಸರ್ವಜ್ಞ. ಒಂದು ಮಾತು ಆಡ್ತಾ ನಿನ್ನ ಪ್ರಜ್ಞಾಶಕ್ತಿಯನ್ನು ಹಾಳು ಮಾಡಿ ಯಾವುದೇ ಒಂದು ವಿರೋಧದ ಮಾತು ಹುಟ್ಟಿಸ್ಬಿಡ್ತದೆ. ಹಾಗೋಯ್ತು. ಅಲ್ಲಿ ಸ್ನೇಹವಿಲ್ಲ, ಜಗಳ, ಕದನು, ಹೊಡೆದಾಟ, ಮತ್ತೆ ಖೂನಿ ಮಾಡೋದು, ಕೊಲ್ಲಿ ಬಿಡೋದು, ಇವೆಲ್ಲ ಶುರುವಾಗ್ತವೆ. ಅದಕ್ಕಾಗಿ ಈ ಹೊರಗಿನ ಪ್ರಪಂಚದವರಲ್ಲಿ ಮಾತು ನೀನು ಎಷ್ಟು ಕಮ್ಮಿ ಮಾಡ್ತೇವೋ ಅಷ್ಟು ಶಕ್ತಿ ನಿನ್ನಲ್ಲಿ ಉಳೀತದ. ಆ ಶಕ್ತಿಯನ್ನು ಪರಮಾತ್ಮನ ಸ್ಮರಣೆಯಲ್ಲಿ ಉಪಯೋಗಿಸು. ಆಗ ನಿನ್ನ ಜೀವನದ ರಂಗ ಹೇಗೆ ಬದಲಾವಣೆ ಆಗಿ ಹೋಗ್ತದೆ ನೋಡು. ಮತ್ತೆ ಮಿತವಾದ ವ್ಯವಹಾರವೂ ಕೂಡ ನೀನು ಅತಿಯಾಗಿ ಬೆಳೆಸಬೇಡ, ಮಿತವಾಗಿ ಇರಿಸಿಕೊ. ನಿನ್ನ ಅಂತರದಿಂದ ದುರಾಶೆ, ಅಸೂಯಾದಿ ಗುಣಗಳು ಇವೆಲ್ಲ ಹೋಗ್ಬಿಡ್ತಾವ. ಎಲ್ಲಿ ವ್ಯವಹಾರ ಮಿತಿ ಇರ್ತದೋ ಅಲ್ಲಿ ಚಿತ್ತ ಶಾಂತವಾಗಿ ಇರ್ತದೆ. ಶಾಂತವಾದಂತಹ ಚಿತ್ತಕ್ಕೆ ನಾಮ ಹಿಡೀತದ. ನಾವು 24 ಗಂಟೆ ವ್ಯವಹಾರದ್ದೇ ವಿಚಾರ ಮಾಡ್ಕೋತ ಅದರೊಳಗೆ ಮುಳುಗಿಬಿಟ್ರೆ ಇನ್ನು ನಾಮಕ್ಕೆ ಎಲ್ಲದಲ್ಲಿ ಸ್ಮರಣೆ ಮಾಡಲಿಕ್ಕೆ ಶಕ್ತಿ ಇದರಲ್ಲೇ ಹೋಗ್ಬಿಡ್ತು. ಅತಿ ಮಾತ ಮತ್ತು ಅತಿ ವ್ಯವಹಾರದಿಂದ ಏನಾಗ್ತದೆ? ನಮ್ಮ ಶಕ್ತಿ ನಷ್ಟವಾಗಿ ಸಾತ್ವಿಕ ಗುಣಗಳು ದೂರವಾಗಿ ನೀನು ತಾಮಸ ಗುಣದಲ್ಲಿ ಬಿದ್ದು ಹೋಗ್ತಿ. ತಾಮಸ ಗುಣದಲ್ಲಿ ಬಿದ್ದರೆ ಮತ್ತೆ ಈ ಕೆಟ್ಟ ಗುಣಗಳು ಬಿಡ್ತಾವೆ, ನಿನಗೆ ಅಲ್ಲೇ ಕಾಯ್ಕೊಂಡಿರ್ತವೆ, ಹಿಡ್ಕೊಂಡು ಬಿಡ್ತಾವೆ. ತ್ರಿಗುಣಗಳನ್ನು ದಾಟ್ಲಿಕ್ಕಾಗಿ ಅರ್ಜುನನಿಗೆ ಕೃಷ್ಣನು ಇಷ್ಟೇ ಸಣ್ಣ ಬೋಧೆ ಮಾಡ್ದ. ಇನ್ನೇನು ಯಾವುದು ಯೋಗ ಮಾಡು, ಮನೆ ಬಿಟ್ಟು ಹೋಗು, ಸನ್ಯಾಸಿ ಆಗು ಅಂತ ಹೇಳಲಿಲ್ಲ. ಎಲ್ಲವನ್ನೂ ಮಿತವಾಗಿ ಇರಿಸ್ಕೊಳಪ್ಪ, ಸಮಯ ಉಳಿಸಿಕೊ, ಶಕ್ತಿಯನ್ನು ವ್ಯರ್ಥ ಮಾಡಬೇಡ. ದೇಹದ ಶಕ್ತಿ ಆಗಲಿ, ಬುದ್ಧಿಶಕ್ತಿ ಆಗಲಿ, ಚಿತ್ತಶಕ್ತಿ ಆಗಲಿ, ಇವು ಹೊರಗಿನ ಪ್ರಪಂಚದಲ್ಲಿ ನೀನು ಹಣಕಾಸು ಕೊಟ್ಟು ತಕೊಂಡ್ರೆ ಸಿಕ್ಕುವುದಲ್ಲ. ಇದು ಇಲ್ಲಿ ವ್ಯಾಪಾರ ಮಾಡುವ ವಸ್ತು ಅಲ್ಲ. ಇದು ನೀನು ತಾಯಿ ಗರ್ಭದಲ್ಲಿ ಬರುವಾಗಲೇ ಆ ಪರಮಾತ್ಮನು ನಿನಗೆ ಕೊಟ್ಟು ಕಳಿಸಿದಂತಹ ಸಂಪತ್ತು. ಇದನ್ನು ಉಳಿಸಿಕೊಂಡವನೇ ಭಕ್ತನು, ಅವನೇ ಜ್ಞಾನಿ. ಇದನ್ನು ಕಳೆದು ಬಿಟ್ರೆ ಅವನ ಜೀವಿತ ಇಲ್ಲೂ ನಷ್ಟವೇ, ಪರಮಾರ್ಥದಲ್ಲೂ ನಷ್ಟವೇ ಆಗಿ ಅವನು ನರಕಕ್ಕೂ ಹೋಗಿಬಿಡ್ತಾನೆ. ಅದಕ್ಕಾಗಿ ನಾವು ಸಾಧು ಸಂತರ ಸಹವಾಸದಲ್ಲಿ ಹೋಗಿ ಅವರ ನಡವಳಿಕೆಯನ್ನು ಕಲ್ತ್ಕೋಬೇಕು. ಅವರು ಬೋಧ ತಾವು ನಡೆದು ತೋರಿಸ್ತಾರೆ. ಸಾಧು ಸಂತರು ಹೆಚ್ಚಿಗೆ ಮಾತಾಡುವ ಕೆಲಸ ಇಟ್ಟುಕೊಳ್ಳುವುದಿಲ್ಲ, ತಮ್ಮ ನಡವಳಿಕೆಯಿಂದಲೇ ನಿಮಗೆ ಜಾಗೃತಿ ಮಾಡುತ್ತಾರೆ. ಒಬ್ಬ ಗುರು ಶಿಷ್ಯರು ಇದ್ರು. ಒಂದು ದಿವಸ ಅವರಿಬ್ಬರು ಪ್ರಯಾಣ ಮಾಡ್ತಾ ಒಂದು ಏಕಾಂತ ಸ್ಥಳಕ್ಕೆ ಹೋದ್ರು. ಅಲ್ಲಿ ಒಂದು ಸಣ್ಣದಾಗಿ ನದಿ ಹರಿಯುತ್ತಿತ್ತು. ಇಬ್ಬರು ಸ್ನಾನ ಮಾಡಿದ್ರು. ಅಲ್ಲೇ ಒಂದು ಜಾಗದಲ್ಲಿ ಕೂತು
ಧ್ಯಾನಕ್ಕೆ ಕೂತ್ಬಿಟ್ರು. ಇನ್ನು ಗುರು ಮಾಡಿದಂಗೆ ಶಿಷ್ಯನೂ ಮಾಡಬೇಕಲ್ಲ. ಅವರೇನು ಸಹಜವಾಗಿ ಕಣ್ಣು ಮುಚ್ಚಿ ಧ್ಯಾನದಲ್ಲಿ ತಮ್ಮ ಚಿತ್ತವನ್ನು ಪರಮಾತ್ಮನ ನಾಮದಲ್ಲಿ ಸೇರಿಸಿ ಅವರು ಮೇಲ್ಮುಖವಾಗಿಬಿಟ್ರು. ಅವ್ರ ಚೈತನ್ಯ ಸತ್ತ ನವದ್ವಾರಕ್ಕೆ ದಾಟಿ 10ನೇ ದ್ವಾರದಲ್ಲಿ ಪ್ರವೇಶಿತಾಗಿ ಆ ಶಬ್ದ ಅಥವಾ ನಾಮದಲ್ಲಿ ಕೂಡಿ ಅವರು ಸಮಾಧಿ ಸ್ಥಿತಿಯಲ್ಲಿ ಇದ್ದುಬಿಟ್ರು. ದೇಹ ಪ್ರಜ್ಞಾ, ಪ್ರಪಂಚದ ವಿಚಾರ ಇವು ಅವರಿಂದ ಬಿಟ್ಟು ಹೋಯಿತು. ಇವನು ಕಣ್ಣು ಮುಚ್ಚಿಕೊಂಡು ಕೂತ. ಅಷ್ಟರೊಳಗೆ ಏನಾಯಿತು, ಅದು ಏಕಾಂತ ಮತ್ತು ಅರಣ್ಯ ಪ್ರದೇಶ. ಒಂದು ಸಿಂಹ ಬಂದು ಬಿಡ್ತು, ಗರ್ಜನೆ ಮಾಡ್ಕೋತ ಸಿಂಹ ಬಂದು ಬಿಡ್ತು. ಆಗ ಶಿಷ್ಯನೇನು ಆಲೋಚನೆ ಮಾಡ್ತಾನೆ, ಗುರುವಿಂದು ಪ್ರಾಣ ಅವಂದು ಜವಾಬ್ದಾರಿ, ನನ್ನ ಪ್ರಾಣ ನನ್ನ ಜವಾಬ್ದಾರಿ. ಈಗ ನಾನೇನಾದ್ರೂ ಮಾಡಿ ಪ್ರಾಣ ಉಳಿಸ್ಕೋಬೇಕು ಅಂದೇನು ಮಾಡಿಬಿಟ್ಟ, ಒಂದು ಮರ ಹತ್ತಿ ಕೂತ್ಬಿಟ್ಟ. ಗುರುವೇನು ತನ್ನ ಪ್ರಾಣವನ್ನ ಈ ಶರೀರದಿಂದ ಆ ಕಡೆಗೆ ಮಾಡಿ ನಾಮದಲ್ಲಿ ಕೂಡಿಸ್ಬಿಟ್ಟಿದ್ರು. ಜಡವಾಗಿ ಇತ್ತು ಆ ಶರೀರ. ಆ ಸಿಂಹ ಬಂತು, ಅವ್ರ ಶರೀರ ಮೂಸಿ ನೋಡಿ, ಇದು ಪ್ರಾಣವಿಲ್ಲದ ವಸ್ತು, ಇದನ್ನು ನಾನು ತಿನ್ನಬಾರದು ಅಂತ ಹೇಳಿ ಅದು ಹೋಗ್ಬಿಡ್ತು. ಇದನ್ನು ನೋಡ್ತಿದ್ದ ಶಿಷ್ಯ, ಅದು ಹೋದ ಮೇಲೆ ಇವನು ಕೆಳಕ್ಕೆ ಇಳಿದ. ಗುರು ಸ್ವಲ್ಪ ಕಾಲ ಆದ್ಮೇಲೆ ಧ್ಯಾನದಿಂದ ಅವರು ಕೆಳಕ್ಕೆ ಇಳಿದ್ರು. ಆಗ ಶಿಷ್ಯನು ಕೇಳ್ತಾನೆ, ಏನ್ರಿ ಸ್ವಾಮಿ, ಸಿಂಹ ಬಂತು, ಆ ವೇಳೆಗೆ ನಾನು ಮರ ಹತ್ತಿ ಕೂತು ಬಿಟ್ಟೆ, ಮತ್ತೆ ನೀವೇನು ಮಾಡಿದ್ರಿ? ನಿಮ್ಮನ್ನೇನು ಮಾಡ್ಲಿಲ್ವಲ್ಲ ಅದು. ಆಗ ಅವರೇನಂತಾರೆ, ಸಿಂಹ ಬಂದ ವೇಳೆಗೆ ನನಗೇನು ಗೊತ್ತಪ್ಪ, ನಾನು ಶರೀರದ ಧ್ಯಾಸ ಬಿಟ್ಟು ಆ ನಾಮದಲ್ಲಿ ಕೂಡಿಬಿಟ್ಟಿದ್ದೆ, ನನಗೇನು ಗೊತ್ತಿಲ್ಲ. ನಾನೇನು ಮರ ಹತ್ತಿ ಕೂತು ಬಿಟ್ಟೆ ಅಂದ ಶಿಷ್ಯ. ಒಳ್ಳೇದು ಮಾಡಿದೆ. ಹಾಗೆ ಮುಂದಕ್ಕೆ ಹೋದ್ರು. ಊಟ ಮಾಡಲಿಕ್ಕೆ ಏನೋ ಅವ್ರು ಬುತ್ತಿ ಬತ್ತಿ ತಂದ್ಕೊಂಡಿದ್ರೇನು, ಅದನ್ನು ಊಟ ಮಾಡ್ತು ಕೂತಾಗ ಒಂದು ಸೊಳ್ಳೆ, ಬಳ್ಳಾರಿ ಸೊಳ್ಳೆ, ಅದು ಬಂದು ಆ ಗುರುವಿನ ಮೂಗಿನ ಮೇಲೆ ಕೂತ್ಕೊಂಡು ಕಡೀತು. ಆಗ ಅಯ್ಯೋ ಎಷ್ಟು ನೋವಾಯ್ತಪ್ಪ ಅಂದ ಗುರು. ಆಗ ಶಿಷ್ಯನಿಗೆ ಆಶ್ಚರ್ಯ ಆಯ್ತು. ಆ ಕೇಳ್ತಾನೆ, ಏನು ಗುರುವೇ, ಸಿಂಹವೇ ಬಂದಾಗ ಸುಮ್ಮನಿದ್ದೆ, ಈ ಸೊಳ್ಳೆ ಕಡಿದ್ರೆ ಪಡ್ಕೊಂಡಲ್ಲ ನೀನು. ಆಗ ಗುರು ಏನಂತಾನೆ, ಸಿಂಹ ಬಂದಾಗ ನಾನು ದ್ಯಾವ್ರ ಹತ್ರ ಇದ್ದೆ, ಈಗ ನಿನ್ನ ಹತ್ರ ಇದ್ದೀನಿ, ಅದಕ್ಕೆ ನನಗೆ ಈ ಗೋಳು ಅಂದ. ಅಂದ್ರೆ ಪ್ರಪಂಚದ ಜನರ ಸಹವಾಸ ಸಾಧು ಸಂತರಿಗೂ ಕೂಡ ಕೆಡಿಸಿ ಬಿಡ್ತದೆ. ಅಂದ್ರೆ ಇನ್ನು ಇದರಲ್ಲೇ ಮುಳುಗಿ ಹೋದವ್ರ ಗತಿ ಏನಾಗಬೇಕು? ಅದಕ್ಕಾಗಿ ಏನಂತಾರೆ ಕಬೀರ್ ದಾಸರು, ಗುರು ಕೋ ಕೀಜೈ ದಂಡವತ್ ಕೋಟಿ ಕೋಟಿ ಪರಿಣಾಮ. ಸದ್ಗುರುವಿಗೆ ನಾನು ನಮಸ್ಕಾರ ಮಾಡ್ತೇನು, ಕೋಟಿ ಕೋಟಿ ನಮಸ್ಕಾರಗಳು ಮಾಡ್ತೇನು. ಯಾಕಂದ್ರೆ ಋಷಿ ಮುನಿಯಾದಿಗಳು ತಮ್ಮ ಹೃದಯದ ಗವಿಯಲ್ಲಿ ಆ ಪರಮಾತ್ಮನಿಗೆ ಹುಡುಕ್ತಾ ಇದ್ದಾರೆ. ಅವರಿಗೆ ಸಿಕ್ಕಲಿಲ್ಲ. ಅಂಥ ವಸ್ತುವನ್ನು ನನಗೆ ತೋರಿಸಿ ಅವನನ್ನು ನನಗೆ ಜೊತೆ ಮಾಡಿ ನನ್ನನ್ನು ಉದ್ಧಾರ ಮಾಡಿದ ಗುರುವು, ಮತ್ತು ಅವನಿಗೆ ನಮಸ್ಕಾರ ಮಾಡಲಾರ್ದೆ ಇನ್ಯಾರಿಗೆ ಮಾಡಬೇಕು? ನಾನಿನ್ಯಾರಿಗೆ ನಮಸ್ಕಾರ ಮಾಡುವುದಿಲ್ಲ. ನನ್ನ ದೇವರು ಗುರು ಒಬ್ಬನೇ. ಅವನಿಗೆ ನಾನು ನಂಬಿದ್ದೀನಿ, ಅವನಿಗೆ ವಿಶ್ವಾಸ ಮಾಡಿ ಅವನ ಆಜ್ಞೆಯಂತೆ ನಾನು ನಡ್ಕೋತ ಹೋಗ್ತೇನು, ನನಗಿನ್ಯಾರ ಸಂಗತವೂ ಬೇಡ ಅಂದ್ಬಿಟ್ಟ. ಅವ್ರ ಜೀವಿತವೆಲ್ಲ ಕೇವಲ ಗುರು ಮಹಿಮಾ, ನಾಮ ಮಹಿಮಾ,
ಸತ್ಸಂಗ ಮಹಿಮಾ ಇದನ್ನೇ ಬೋಧ ಮಾಡ್ತಾ ತಾನು ಅದನ್ನೇ ಅನುಭವ ಮಾಡ್ತಾ ಕೋಟ್ಯಾವಧಿ ಮಂದಿಗಳನ್ನ ಉದ್ಧಾರ ಮಾಡಿ ತಾನು ಉದ್ಧಾರವಾಗಿ ಹೋಗ್ಬಿಟ್ಟು. ಅದಕ್ಕಾಗಿ ಏನಂತಾರೆ ಕಬೀರದಾಸರು, ಒಯ್ಯಲೇವು. गुरु गोविंद दो खड़े काके लागे पाए, बलिहारी गुरु आपने जिन गोविंद दियो बताई. ಗುರುವಿನಲ್ಲಿ ಹೋಗಿದ್ದು ಲಾಭ ಏನಾಯ್ತು? ನನಗ ಆ ಗೋವಿಂದ ಅಥವಾ ಪರಮಾತ್ಮನಿಗೆ ನನಗೆ ಜೊತೆ ಮಾಡಿ ಇನ್ನು ನಿನಗೇನು ಭಯವಿಲ್ಲ, ಹೋಗು. ಎಂಥ ಉಪಕಾರ ಇದು. ನಾವು ಗುರು ಮಹಿಮಾ ನಾಮ ಮಹಿಮಾ ಸತ್ಸಂಗದಲ್ಲಿ ಕೇಳ್ತೇವೆ, ಆದ್ರೆ ಅದು ಎತ್ತಾಗ ಹೋಗ್ತದೋ ಏನು ಕತೆ, ಅದನ್ನ ಅಲ್ಲೇ ಬಿಟ್ಬಿಟ್ಟು ಮನೆಗೆ ಹೋಗ್ಬಿಡ್ತೇವೆ. ತುಕಾರಾಮ್ ಮಹಾರಾಜರು ಒಂದು ಗ್ರಾಮಕ್ಕೆ ಅವ್ರನ್ನ ಕರೆದ್ರು, ಸ್ವಾಮಿ ನೀವು ಆ ಪರಮಾತ್ಮನ ಅಖಂಡ ಕೀರ್ತನೆ ಮಾಡ್ರಿ, ನಾವು ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ತೇವು, ನೀವು ನಮ್ಮ ಊರಿಗೆ ಬರಬೇಕು. ಅವ್ರಿಗೆ ಅದೇ ಡ್ಯೂಟಿ, ಇನ್ನು ಬೇರೆ ಇಲ್ಲೇ ಇಲ್ಲ. ಯಾಕಾಗಬಾರ್ದಪ್ಪ, ನೀವೆಲ್ಲರೂ ಆ ಪರಮಾತ್ಮನ ನಾಮ ಸಂಕೀರ್ತನೆ ಕೇಳಿ ಉದ್ಧಾರವಾಗ್ತೀರಿ ಅಂದ್ರೆ ನಾನು ಉದ್ಧಾರವಾಗ್ತೀನಿ ಅದರಲ್ಲಿ. ನೀವು ಬಹಳ ಒಳ್ಳೆ ಜನರು, ನನ್ನನ್ನು ನೀವು ಉಪಯೋಗಿಸಿಕೊಂಡ್ರಿ, ನನಗೆ ಬಹಳ ಸಂತೋಷ ಆಯ್ತು ಅಂತ ಹೇಳಿ ಅವರು ಸಾಯಂಕಾಲ 6 ಗಂಟೆಗೆಲ್ಲ ಆ ಗ್ರಾಮ ಸೇರಿಕೊಂಡ್ರು. ಜನರು ಸೇರಿದ್ರು. ಅದರೊಳಗೆ ಒಬ್ಬ ಏನ್ ಮಾಡಿದೆ, ತನ್ನ ಮನೆಯಾಗಿದ್ದಿದ್ದು ಒಂದು ಕಂಬಳಿನ ತಂದು ಆ ತುಕಾರಾಮರು ಕೂತ್ಕೊಳ್ಳುವುದಕ್ಕೆ ಹಾಸಿ ತಾನು ಕೂತ್ಕೊಂಡು ಆ ಬಡವನ ಸೇವಾ ನೋಡಿ ಅವ್ರಿಗೆ ಬಹಳ ಸಂತೋಷ ಆಯ್ತು. ಬಹಳ ಪ್ರೇಮದಿಂದ ಆ ಕಂಬಳಿ ಮ್ಯಾಲ ಕೂತರು, ಆ ಪರಮಾತ್ಮನ ನಾಮ ಸಂಕೀರ್ತನ ಮಾಡಿದ್ರು. ಅದು 1 ಗಂಟೆ 2 ಗಂಟೆ ಸಂಕೀರ್ತನ ಅಲ್ಲ, ಅಖಂಡ ಕೀರ್ತನ. ಇವತ್ತು ಸಾಯಂಕಾಲ ಶುರು ಮಾಡಿದ್ರೆ ಅವನಿಗೆ ಮೈ ಮೇಲೆ ಪ್ರಜ್ಞೆ ಇದ್ರೆ ಮುಗಿಸ್ತಿದ್ದ, ಇಲ್ದೇ ಇದ್ರೆ ಅದು ಹಾಗೆ ನಡೀತಿರೋದು. ಏನು ಕೂತು ಜನರು ಏನ್ ಮಾಡಿದ್ರು ನೋಡ, ಹಂಗೆ ಎದ್ದು ಹೋಗ್ಬಿಟ್ರು. ಎದ್ದು ಹೋದಂಗೆ ಎದ್ದು ಹೋಗ್ಬಿಟ್ರು. ಒಬ್ಬೊಬ್ಬರೇ ಖಾಲಿ ಆಗ್ಬಿಟ್ರು. ಯಾಕೆ? ಅವ್ರಿಗೆ ಪ್ರಪಂಚ ಹಿಡಿದು ಬಿಟ್ಟದೆ. ಪರಮಾತ್ಮನ ನಾಮ ಸಂಕೀರ್ತನೆ ಏನ್ ಬೇಕು ಅವ್ರಿಗೆ? ಅವ್ರೇನ್ ಮಾಡಿಬಿಟ್ರು, ಒಬ್ಬೊಬ್ಬರೇ ಎದ್ದು ಹೋಗ್ಬಿಟ್ರು. ಬೆಳಗಾಯ್ತು. ತುಕಾರಾಮರು ಆ ನಾಮ ಸಂಕೀರ್ತನೆ ಮಾಡ್ತಿದ್ದಾಗ ಏನಾಗಿದೆ, ಆ ಪಾಂಡುರಂಗನು ಅವರ ಜೊತೆಗೆ ಕುಣಿತ ಆ ಸ್ಮರಣೆಯಲ್ಲಿ ಅವನು ಸೇರಿಬಿಟ್ಟದ. ಪಾಂಡುರಂಗನ ಕೈ ಹಿಡಿದು ಇವನು ಕುಣಿತಾನೆ, ಇವನ್ ಕೈ ಹಿಡಿದು ಅವನು ಕುಣಿತಾನೆ. ಅಖಂಡ ಕೀರ್ತನೆ ಅವನು ಮಾಡ್ತಾನೆ, ಇವನು ಮಾಡ್ತಾನೆ. ಮತ್ತೆ ಅವರಿಗೆ ಪ್ರಜ್ಞೆ ಎಲ್ಲಿದೆ? ಹೊರಗಿನ ಪ್ರಜ್ಞೆ, ದೇಹದ ಪ್ರಜ್ಞೆ ಇಲ್ಲ, ಪ್ರಪಂಚವೂ ಇಲ್ಲ. ಉದಯವಾದ ಮೇಲೆ ನೋಡ್ತಾರೆ, ಪಾಪ ಇವನು ಒಬ್ಬನೇ ಕೂತಿದ್ದಾನೆ, ಇನ್ಯಾರೂ ಇಲ್ಲ. ಬಹಳ ಸಂತೋಷ ಆಗೋಯ್ತು ತುಕಾರಾಮನಿಗೆ. ಹೋಗಲಿ, ಇಷ್ಟು ಸಾವಿರಾರು ಮಂದಿಯಲ್ಲಿ ನೀನು ಒಬ್ಬನಾದರೂ ಆ ನಾಮದ ಮಹಿಮೆಯನ್ನು ಕೇಳಿ ಧನ್ಯನಾಗಿದ್ದಿ ಅಂದು ಅವನ್ನ ಆಲಿಂಗನೆ ಮಾಡಿಕೊಂಡು, ನೀನು ಬೇರೆಯಲ್ಲ, ವಿಠ್ಠಲನು ಬೇರೆಯಲ್ಲ, ಏನಪ್ಪಾ ನನ್ನ ಜೊತೆಯಲ್ಲಿ ವಿಠ್ಠಲ ಕುಣಿತಾ ಇದ್ದ, ಹಾಡ್ತಾ ಇದ್ದ, ನೀನು ಒಬ್ಬನೇ ಇಲ್ಲಿ ಕೂತಿದ್ದಿ, ನೋಡ್ದೇನವನ್ನ? ಆಗ ಅವನೇನಂತಾನೆ, ಯಾವ ವಿಠ್ಠಲ ಅವನು? ನನಗೆ ಯಾವ ವಿಠ್ಠಲು ಕಾಣಿಸಲಿಲ್ಲಪ್ಪೋ ಅಂತ. ಅಯ್ಯೋ ಹುಚ್ಚ, ಪರಮಾತ್ಮನ ದೃಷ್ಟಿ ಕೊಟ್ಟಿದ್ದಾನೆ, ತಿಳಿಯುವ ಶಕ್ತಿ ಕೊಟ್ಟಿದ್ದಾನೆ, ನನ್ನ ಜೊತೆಯಲ್ಲಿ ಅವನು ಕುಣಿದಾಡ್ತಾ ಇದ್ದಾನೆ, ನಿನಗೆ ಕಾಣಿಸಲಿಲ್ಲ ಅಂದ್ರೆ ಮತ್ತೆ ಏನ್ ಮಾಡಿದೆ ನೀನು? ಅವನಂತಾನೆ, ನೀನು ವಿಠ್ಠಲನ್ ಕಟ್ಕೊಂಡು ನನ್ಗೇನು ಹಾಕ್ಬೇಕಾಗಿದೆಲೆ? ಆ ಕಂಬಳಿ ನಂದು, ನೀನು ಯಾವಾಗ ಕಂಬಳಿ ಬಿಟ್ಕೊಟ್ರೆ ಹೆಗಲ ಮೇಲೆ ಹಾಕೊಂಡು ಹೋಗೋನು ಅಂತ ನಾನು ಕಂಬಳಿ 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 ಅಂತ ಚಿಂತೆ ಮಾಡ್ತಾ ಇದ್ದೀನಲ್ಲಿ. ನಾವು ಅದೇ ಮಾಡೋದು, ಇಲ್ಲಿ ಕೂತ್ಕೊಂಡು ಮನೆ ಚಿಂತೆ ಮಾಡೋದು.
ಅಂದ್ರೆ ನಮಗ ಪರಮಾರ್ಥ ಹೇಗೆ ಸಿಗ್ತದಪ್ಪ? ಗುರು ಆದ್ರೆ ಎಷ್ಟು ಶ್ರಮದ ಕೆಲಸ. ಸುರ ಮುನಿಗಳು ತಮ್ಮ ಹೃದಯ ಗಹ್ವರದಲ್ಲಿ ಪರಮಾತ್ಮನ ಕಾಣದೇ ಅರಸುತಿಹರು. ದೊರಕದ ವಸ್ತು ದೊರಕಿತು ನಮಗೆ ಇಂದು ಎಂದು ಬಂದು ನಿನ್ನನ್ನು ಎತ್ತಿಕೊಂಡೊಯ್ಯುವರು. ಹೋಗದಿರಲೋ ರಂಗ ಬಾಗಿಲಿಂದಾಚೆಗೆ ಅಂದ್ಲಂತೆ ಯಶೋದಮ್ಮ ಕೃಷ್ಣನ್. ಲೇ, ನೀನ್ ಮನೆ ಬಿಟ್ಟು ಬಾಗಿಲಿನಿಂದ ಆಚೆಗೆ ಹೋಗಬೇಡ, ಸುರಮುನಿಗಳು ಕಾಯ್ಕೊಂಡಿದ್ದಾರೆ, ಅವರು ಹುಡುಕ್ತಾ ಇದ್ದಾರೆ ನಿನ್ನನ್ನ. ನೀನ್ ಸಿಕ್ಬಿಟ್ರೆ ಎತ್ಕೊಂಡು ಹೋಗ್ಬಿಡ್ತಾರಪ್ಪ. ಅದರಿಂದ ನನ್ನ ಮನೆಯೊಳಗೆ ಇರು, ಹೊರಗಡೆ ಹೋಗ್ಬೇಡ. ಅಂದ್ರೆ ಎಷ್ಟು ಮಮತಾ ಪ್ರೇಮದಿಂದ ಆ ಪರಮಾತ್ಮನನ್ನ ತನ್ನ ಹೃದಯದಲ್ಲಿ ಇರಿಸಿಕೊಂಡು, ನೀನು ನನ್ನ ಹೃದಯ ಬಿಟ್ಟು ಹೋಗಬೇಡ, ಇಲ್ಲೇ ಇರು ಅಂತ ಹೇಳಿ ಆ ಯಶೋದ ಆ ಕೃಷ್ಣನನ್ನ ಪ್ರಾರ್ಥನೆ ಮಾಡಿದ್ದಾಳೆ. ಅಂದ್ರೆ ಅವಳು ಭಾಗ್ಯ ಎಂಥದ್ದು. ಲೋಕಕ್ಕೆ ಸರ್ವಜೀವ ಚಿರಾಚರಗಳಿಗೆ ಸಂರಕ್ಷಣೆ ಮಾಡುವಂತಹ ಪರಮಾತ್ಮನನ್ನ ತಾನು ಮಗನಂತೆ ಭಾವಿಸಿ ಅವನನ್ನ ಲಾಲಿಸಿ ಆಡಿಸಿ ಅವನಿಗೆ ಉಣಿಸಿ ತಿನ್ನಿಸಿ ಪೋಷಣೆ ಮಾಡ್ತಾ ಇದ್ದಾಳೆ ಅಂದ್ರೆ ಅವಳ ಭಾಗ್ಯ ಎಂಥದ್ದು. ಅದಕ್ಕೆ ಒಂದು ಕಡೆಗೆ ಭಾಗವತದಲ್ಲಿ ಏನಂತಾರೆ, ಆ ಯಶೋದೆಯ ಭಾಗ್ಯ ಯಾರಿಗೂ ಸಿಕ್ಕಲಿಲ್ಲವಂತೆ. ಅವಳು ಹಿಡಿದು ಕಟ್ಟಾಕಿಬಿಟ್ಟಿದ್ದಾಳಂತೆ ಆ ಪರಮಾತ್ಮನಿಗೆ. ಹೇಗೆ ಹಿಡಿದು ಬಿಟ್ಲು? ಅವನು ಯೋಗಕ್ಕೆ ಸಿಕ್ಕುವುದಿಲ್ಲ, ತಪಶ್ಚರ್ಯಾದಿಗಳಿಗೆ ಸಿಕ್ಕುವುದಿಲ್ಲ, ಯಂತ್ರ ಮಂತ್ರಗಳಿಗೆ ಸಿಕ್ಕುವುದಿಲ್ಲ. ಅವನು ಕೇವಲ ಭಕ್ತಿಯಿಂದ ನಾಮಸ್ಮರಣ ಮಾಡ್ತಿದ್ರೆ ಅಲ್ಲಿ ಅವನಾಗ ಅವನೇ ಅವ್ರ ಕೈಗೆ ಬಂದು ಸಿಕ್ಕೊಂಡ್ಬಿಡ್ತಾನೆ. ಅಷ್ಟು ಪ್ರೇಮ ಅವನಿಗೆ ನಾಮ ಸಂಕೀರ್ತನ ಮೇಲೆ. ಅದಕ್ಕಾಗಿ ಕಬೀರ್ ದಾಸರು ಏನಂತಾರೆ, ನೀನು ನನ್ನನ್ನು ಬಿಟ್ಟು ಎಲ್ಲಿಗೆ ಹೋಗ್ತೀಯಪ್ಪ? ಈಗ ಇಷ್ಟು ದಿವಸ ತಪ್ಪಿಸಿಕೊಂಡು ತಿರುಗುತ್ತಿದ್ದೆ, ಯಾಕೆ ನನಗೆ ಗೊತ್ತಿಲ್ಲ ನೀನು ಎಲ್ಲಿದ್ದಿ ಅನ್ನೋದು. ಅದಕ್ಕಾಗಿ ನೀನು ತಪ್ಪಿಸಿಕೊಂಡಿದ್ದೆ. ಈಗ ಗುರು ನಿನ್ನನ್ನು ಹಿಡ್ಕೊಂಡು ಬಂದು ನನಗೆ ಕೊಟ್ಬಿಟ್ಟಿದ್ದಾನೆ. ನಾಮ ಅನ್ನುವ ಹಗ್ಗದಿಂದ ನಿನ್ನನ್ನು ಕಟ್ಟಿ ಹಾಕಿಬಿಟ್ಟಿದ್ದೀನಿ. ಈಗ ಹೋಗಪ್ಪ, ಎಲ್ಲಿಗೆ ಹೋಗ್ತೀನಿ ನೀನು ಅಂದ್ರೆ ಅವನ್ ಕಬೀರನ ಗುಡಿಸಲಿನಲ್ಲಿ ಅವನು ಯಾವಾಗ್ಯೂ ಅಲ್ಲೇ ಇರ್ತಿದ್ದ. ಇವನನ್ನು ಬಿಟ್ಟು ಅವನಿಲ್ಲ, ಅವನು ಬಿಟ್ಟು ಇವನಿಲ್ಲ. ಅಂದ್ರೆ ನಾಮದ ಮಹಿಮಾ ಎಂತದ್ದು. ಇದನ್ನ ಗ್ರಂಥಗಳಲ್ಲಿ ಓದಿದ್ರೆ ಸಿಗ್ತವೆ, ಪುಗುಶೆಟ್ಟೆ ಪುರಾಣ ಕೇಳಿದ್ರೆ ಸಿಗ್ತವೆ? ಇಲ್ಲ. ಸದ್ಗುರುವಿನಲ್ಲಿ ನೀನು ಶರಣಾಗಿ ಅವನ ಬೋಧೆಯನ್ನ ಪ್ರೇಮ ಭಾವ ಭಕ್ತಿಯಿಂದ ಕೇಳಿ ಅದರಂತೆ ನಡೆದ್ರೆ ಸಿಗ್ತದೆ. ಇದಕ್ಕೆ ಓದುಗೀದು ಬೇಡ. ಒಂದು ಮನೆಯಾಗಿ ಒಬ್ಬಳ ಅತ್ತೆ ಸೊಸೆಯರಿದ್ರು, ಅವರಿಬ್ರು ಇರಲೇಬೇಕು, ಇಲ್ಲದೇ ಅದು ಮನೆ ಹೆಂಗಾಗ್ತದೆ? ಅವರಿಬ್ಬರಿಗೂ ಜಗಳಕ್ಕೆ ಅದನ್ನ ಇದ್ರೇನೆ ಅದು ಮನೆ. ಜಗಳ ಆಡ್ತಿರಲ್ಲ ಅತ್ತೆ ಸೊಸೆಯರು. ಒಬ್ಬಳ ಅತ್ತಿಗೆ ಕಾಯಿಲೆ ಬಂದಿತ್ತು, ಅವಳನ್ನ ಆಸ್ಪತ್ರೆಗೆ ಹಾಕಿದ್ರು. ಡಾಕ್ಟರ್ ಬಂದು ನೋಡಿದ, ಇವಳಿಗೆ ಇನ್ನ ಸ್ವಲ್ಪ ಪ್ರಾಣ ಅದೇ, ಇವಳನ್ನ ಏನಾದ್ರೂ ಮಾಡಿ ಬದುಕಿಸ್ಬಹುದು, ನೀವೇನ್ ಚಿಂತಾ ಮಾಡಬೇಡ್ರಿ ಅಂತ. ಸೊಸೆ ಏನಂತಾಳೆ, ಡಾಕ್ಟ್ರೇ ಎಲ್ಲ ಸ್ವಲ್ಪ ಪ್ರಾಣ ಇರೋ ಅವಳನ್ನ ಬದುಕಿಸಿದ್ರಿ ಏನ್ ಪ್ರಯೋಜನ? ಕಡೆ ಮಾಡಿಬಿಡ್ರಿ ಅವಳನ್ನ, ಹೋಗ್ಬಿಡ್ಲಿ ಅತ್ಲಾಕ್ ಪೀಡೆ. ಆಗ ಆ ಅತ್ತಿ ಎದ್ದು ಕೂತಿ ಏನಂತಾಳೆ, ನಾನೆಲ್ಲಿ ಸಾಯ್ತೀನಿ, ನೀನು ಸಾಯಿಸೋವರೆಗೂ ನಾನೇನು ಸಾಯಲ್ಲ ಅಂದ್ಲಂತೆ. ಇಲ್ಲಿ ಮನೆಯಾಗೆ ಅತ್ತೆ ಸೊಸೆ ಜಗಳ ಹತ್ಕೊಂಡಿತ್ತು. ಹೀಗೆ ಜಗಳ ಆಡ್ತಿರೋದೆ. ಅವಳು ಚೆನ್ನಾಗಿ ಓದ್ದೋಳು, ಡಿಗ್ರಿ ಪಾಸ್ ಮಾಡ್ದೋಳು ಅವಳು ಸೊಸೆ. ಪಾಪ ಅವಳು ಏನು ಡಿಗ್ರಿ ಇಲ್ಲ ಬಗ್ರಿ ಇಲ್ಲ. ಒಂದ್ ದಿವಸ ಏನಾಯ್ತು,
ಹೋಳಿಗೆ ಮಾಡ್ಬೇಕಂತ ಹೇಳಿ ಸೊಸೆ ಆ ಅಡಿಗೆ ಶಾಸ್ತ್ರದ ಪುಸ್ತಕ ತಕೊಂಡು ಓದಿದ್ಲು, ಹೋಳಿಗೆ ಹೆಂಗ್ ಮಾಡಬೇಕು ಅಂತ. ಓದ್ಕೊಂಡು ಹೋಳಿಗೆ ಮಾಡಿದ್ಲು. ಅದು ಏನಾಯ್ತು, ಹೋಳಿಗೆ ಆಗಲಿಲ್ಲ. ತಿನ್ನಕ್ಕೆ ಬರದೇ ಇರುವಂತಹದ್ದು ಸೆಗಣಿ ತಟ್ತಾರಲ್ಲ ಗೋಡೆಗೆ ಪಿಡಕಲು, ಹಂಗಾಗಿ ಬಿಡ್ತು. ಆಗ ಅವಳೇನ್ ಮಾಡಿದ್ಲು, ಅದೆಲ್ಲ ಹೊರಕ್ಕೆ ಬಿಸಾಕಿ ನಮ್ಮ ಅತ್ತೆ ಹೆಂಗ್ ಮಾಡ್ತಾಳೆ ಕೇಳಿ ತಿಳ್ಕೊಂಬೋನು ಅಂದು. ಅತ್ತೆ ಹೋಳಿಗೆ ನೀವು ಹೇಗ್ ಮಾಡ್ತೀರ? ಆಗ ಅವಳೇನಂತಾಳೆ, ನಿಷ್ಕಪಟವಾದವಳು, ಇವಳು ಚಮತ್ಕಾರ ಅವಳಿಗೆ ಗೊತ್ತಿಲ್ಲ. ನೋಡಮ್ಮ, ಬೇಳೆ ನೆನೆ ಹಾಕಿ ಚಂದಾಗಿ ರುಬ್ಬಿ ಬೆಲ್ಲ ಹಾಕಿ, ಅದೆಲ್ಲ ನನಗೆ ಗೊತ್ತು ಅಂದ್ಲಿ ಇವಳು. ಇನ್ನು ಹೇಳ್ತಾ ಇದ್ದಾಳು, ಆಗಲೇ ನನಗೆ ಗೊತ್ತಂದ್ಲಿ. ಮತ್ತೆ ಅದನ್ನ ತಟ್ಟಿ ಚಂದಾಗಿ ಲಟ್ಸಿ, ಅದು ಗೊತ್ತು, ಹೆಂಚಿನ ಮೇಲೆ ಹಾಕಿ, ಅದು ಗೊತ್ತು. ಓಹೋ ಹೋ ಹೋ, ನಿನಗೆಲ್ಲ ಗೊತ್ತಲ್ಲ, ಈ ಅಹಂಕಾರದಲ್ಲಿದ್ದೀಯ ನೀನು, ನಿನಗೆ ಮಾಡ್ತೀನಿ ಈಗ ಅಂದ್ಬಿಟ್ಟು ಅದ್ರೊಳಗೆ ಏನ್ ಮಾಡ್ಬೇಕು ನೋಡಮ್ಮ, ಈ ಕಹಿ ಜೀರಿಗೆ ಅಂತ ಇರ್ತದೆ, ಸೇದು ಜೀರಿಗೆ, ಅದನ್ನ ಒಂದ್ 2 ಸೇರಿನಷ್ಟು ತಂದು ಸೇರಿಸ್ಬಿಡು, ಪುಡಿ ಮಾಡಿ ಮಾಡು ಹೋಳಿಗೆ. ಯಾರು ತಿನ್ಬೇಕದು? ಬಾಣಂತಿಯರು ತಿನ್ಬೇಕು. ಆದ್ರಂತೆ ಮಾಡಕ್ ಹೋದ್ರೆ ಆಗ್ತದ? ನನಗೆ ಬರ್ತದೆ ಅಂತ ಅಹಂಕಾರ ಬಿದ್ರೆ ಆಗ್ತದ? ಕಬೀರ್ ಏನಂತಾರೆ, ನಿನ್ನದು ಕಡೆ ಶ್ವಾಸ ಹೋಗೋವರೆಗೂ ಆ ಪರಮಾತ್ಮನ ನಾಮವನ್ನ ಬಿಡಲಾರದೆ ಸ್ಮರಣೆ ಮಾಡಬೇಕು. ನಮಗೆ ಶ್ವಾಸದ ಮೇಲೆ ಲಕ್ಷ್ಯ ಇದೆಯಾ? ವಿಚಾರ ಮಾಡ್ರಿ. ಒಂದು ದಿವಸಕ್ಕೆ 21,600 ಶ್ವಾಸಗಳು ಆ ಪರಮಾತ್ಮ ನಮಗೆ ಕೊಟ್ಟಿದ್ದಾನೆ. ಅವನ ಸ್ಮರಣೆಗೆ ಎಷ್ಟು ಶ್ವಾಸ ನೀವು ಉಪಯೋಗ ಮಾಡಿದ್ದೀರಾ? ಪ್ರಪಂಚದ ಮಾತುಗಳು, ಕಥೆಗಳು, ಕೆಲಸಗಳಲ್ಲಿ ಎಷ್ಟು ಶ್ವಾಸ ಖರ್ಚು ಮಾಡಿದ್ದೀರಾ? ಆಲೋಚನೆ ಮಾಡ್ರಿ. ನಮ್ಗೆ ಆ ಶ್ವಾಸದ ನೆನಪೇ ಇಲ್ಲ ಸ್ವಾಮಿ. ಯಾವ್ಯಾವ್ದು ಎಲ್ಲೆಲ್ಲಿ ಹೋಯ್ತು ನಮ್ಗೇನ್ ಗೊತ್ತು? ವ್ಯರ್ಥವಾಗಿ ಮನಸ್ಸು ಮಾತು ಕೇಳಿ ಕಳೆದು ಬಿಟ್ಟೆ ಅದೆಲ್ಲ. ಮತ್ತೆ ಯಾರನ್ನಾದ್ರೂ ಹೋಗಿ ಕೇಳು, ಈಗ ನಾಮಸ್ಮರಣೆ ಮಾಡಬೇಕು, ನನ್ನಲ್ಲಿ ಶ್ವಾಸ ಇಲ್ಲ, ಯಾರಾದ್ರೂ ಕೊಡ್ರಿ, 10 ಶ್ವಾಸ ಅಂದ್ರೆ ಕೊಡ್ತಾರ? ಯಾರು ಕೊಡಲ್ಲ. ಇಲ್ಲಿ ಯಾರು ಕೊಡೋರೇ ಇಲ್ಲ, ಎಲ್ಲ ಕಳೆದು ಬಿಟ್ಟಾರ. ಯಾರು ಕೊಡ್ತಾರ ನಿನಗೆ? ಆ ಶ್ವಾಸದ ಯುಕ್ತಿಯನ್ನ ಸಂತರು ನಮಗೆ ತೋರಿಸಿಕೊಟ್ರು. ಒಂದು 5 ನಿಮಿಷ 10 ನಿಮಿಷ ನೀನು ಒಳಗೆ ತಕೊಳ್ಳುವ ಹೊರಗೆ ಬಿಡುವ ಶ್ವಾಸದ ಕಡೆಗೆ ಲಕ್ಷ್ಯ ಮಾಡಿ ಸುಮ್ಮನೆ ನೋಡ್ತಾ ಕೂತ್ಕೋ. ಆ ಶ್ವಾಸದಲ್ಲಿ ಆ ಸೋಹಂ ನಾದ ಝೇಂಕಾರ ಮಾಡ್ತಾ ಇರುವುದು ಕೇಳಿಸ್ತದೆ. ಆ ಪರಮಾತ್ಮನು ನಿನಗಾಗಿ ಶ್ವಾಸದಲ್ಲಿ ಕೂತು ನಿನ್ನ ಸ್ಮರಣೆ ಅವನು ಮಾಡ್ತಾ ಇದ್ದಾನೆ. ಇಲ್ದೇ ಇದ್ರೆ ನೀನು ಬದುಕಕ್ಕೆ ಇಲ್ಲ. ಇಲ್ಲಿ ಅವನೇ ಶ್ವಾಸದಲ್ಲಿ ಕೂತು ನಿನಗಾಗಿ ಸ್ಮರಣೆ ಮಾಡಲಾರದು ಹೋಗಿದ್ರೆ ಕಾಲಪುರುಷನು ಒಂದು ಕ್ಷಣದಲ್ಲಿ ನಿನ್ನನ್ನು ಸುಟ್ಟು ಭಸ್ಮ ಮಾಡಿಬಿಡ್ತಿದ್ದ. ಅವನು ನಿನ್ನ ಶ್ವಾಸದಲ್ಲಿ ಕೂತು ಪರಮಾತ್ಮನೇ ಸ್ಮರಣೆ ಮಾಡ್ತಾ ಇದ್ದಾನೆ. ಅದು ಒಳಗೆ ಹೊರಗೆ ನಿನ್ನನ್ನು ಕಾಪಾಡ್ತಾ ಇದೆ. ಇದು ಒಂದು ಮರ್ಮ ನೀನು ತಿಳಿದ್ರೆ ಆಗ ಅವನ ಪ್ರೇಮ ಪ್ರೀತಿ ನಿನ್ನ ಮೇಲೆ ಎಷ್ಟಿದೆ ಅನ್ನುವುದು ಗೊತ್ತಾಗ್ತದೆ. ಇದನ್ನು ಯಾರು ತೋರಿಸ್ಕೊಡ್ತಾರೆ? ಪ್ರಪಂಚದಲ್ಲಿ ಯಾರದಾರು ತೋರಿಸ್ಕೊಡೋರು? ಇಲ್ಲಿ ಎಲ್ಲ ನಿನ್ನ ಬಂಡವಾಳನೆಲ್ಲ ಕಿತ್ಕೊಂಡು ಬೀದಿ ಬಿಕಾರಿ ಮಾಡಿ ಕಳಿಸುವವರೇ. ಎಲ್ಲ ಸ್ವಾರ್ಥಿ. ನಿಸ್ವಾರ್ಥವಾದವನು ಒಬ್ಬ ಗುರು. ಅವನು ನಿನಗೆ ಈ ಮರ್ಮವನ್ನು ತಿಳಿಸಿ ಉದ್ಧಾರ ಮಾಡ್ತಾನೆ. ಮತ್ತೆ ಅವನಿಗೆ ಬಲಿಹಾರ. ಅವನು ನನ್ನವನು ಲಿಕ್ಕಾಗಿಯೇ ಈ ನೇತ್ರದಿಂದ ಕೆಳಗಿರ್ತಕ್ಕಂಥ 33 ಕೋಟಿ ದೇವತೆಗಳು ಎಲ್ಲೆಲ್ಲಿ ಹೋಗ್ಬಿಡ್ತಾವೋ. ನಿನ್ನ ಪ್ರಾಣದ ಆಧಾರದಲ್ಲಿ ಇವು ಬದುಕಿದವೆ. ನಿನ್ನ ಪ್ರಾಣವೇ ಮೇಲಕ್ಕೆ ಬಂತಂದ್ರೆ ಇವು ಅಲ್ಲಿಗೆ ಬರ್ಲಿಕ್ಕೆ ಶಕ್ಯವಿಲ್ಲ. ಇವಕ್ಕೆ ಇವು ಇಲ್ಲೇ ಹೋಗ್ಬಿಡ್ತಾವ. ನಾವು ದಿನಾ ಬಡ್ಕೊಂಬೋದು, స్వామి మా ఇంట్లో ఇప్పుడు సత్యనారాయణ పూజ రా అంటే యా సత్యనారాయణ వాడి అడ్రస్ ఏమో మా తాత చేస్తుండ్రి, మా అయ్యి చేసిరి,
ఇప్పుడు మేం చేస్తున్నాం. ತಿಳಿದು ಮಾಡು, ತಿಳಿಯದಲ್ಲಿ ಏನ್ ನೀನು ಮಾಡೋದು? ನುಡಿಯಲ್ಲಿ ನಡೆಯಲ್ಲಿ ಸತ್ಯವುಳ್ಳವನಾಗು, ಅಸತ್ಯವನ್ನು ನುಡಿಬೇಡ. ನಿನ್ನ ಮನೆ ಮಂದಿ ಮಕ್ಕಳಿಗೂ ಸುಳ್ಳು ಹೇಳುವುದನ್ನು ಕಲಿಸಬೇಡ. ಯಾಕಂದ್ರೆ ಅವರು ನಿನ್ನನ್ನು ನೋಡ್ತಿರ್ತಾರೆ. ಮಕ್ಕಳು ಮಲ್ಕೊಂಡು ನಿದ್ರೆ ಮಾಡ್ತಾ ಇದ್ದಾವೆ, ನಾವ್ ಏನ್ ಮಾಡಿದ್ರು ಪರವಾಗಿಲ್ಲ ಅಂತ ಹೇಳಿ ನೀವು ಮೋಸ ಹೋಗಬೇಡ್ರಿ. ಅವುಗಳ ಲಕ್ಷ್ಯ ನಿಮ್ಮ ಮ್ಯಾಲಿರ್ತವೆ. ನೀವ್ ಏನೇನ್ ಮಾಡ್ತೀರಾ ಅವುಗಳಿಗೆಲ್ಲ ಗೊತ್ತಾಗ್ತದೆ. ಅವರು ದೊಡ್ಡವರಾದ್ಮೇಲೆ ಅದೇ ಮಾಡ್ತಾರೆ. ಅದಕ್ಕಾಗಿ ನೀವು ಮೊದಲು ಸರಿ ಹೋಗ್ರಿ, ನಿಮ್ಮ ಮಕ್ಕಳನ್ನು ತಿದ್ರಿ. ನಾವು ಹಾಗೆ ಮಾಡುವುದಿಲ್ಲ. ನಾವು ಸುಳ್ಳೆ, ನಮ್ಮ ಮಕ್ಕಳಿಗೂ ಸುಳ್ಳೆ. ಈ ಕಂಸಾಲಿ వాళ్ళ ಅಕ್ಸಾಲಿಗರು ಇರ್ತಾರಲ್ಲ, ಅವ್ರ ಅಮ್ಮನ ಚಿನ್ನ ಆದ್ರೂ ಬಿಡೋದಿಲ್ಲ ಅವನು, ಅದ್ರಾಗ ಅಷ್ಟು ತೆಗೆದು ಬಿಡ್ತ. ಅವ್ರ ಮಗನಿಗೆ ಕೆಲಸ ಕಲಿಸ್ತಿರ್ತಾನೆ. ಅವ್ರ ಅಕ್ಕ ಚಿನ್ನ ತಕೊಂಡ್ ಬರ್ತಾಳೆ, ನನಗೊಂದು ಬಳೆ ಮಾಡಿಕೊಡು ಅಂತ. ಆಗ ಅವ್ರ ಅಪ್ಪ ಏನಂತಾನೆ, ರೇ ಅಕ್ಕ ಚಿನ್ನము బంగారమది బాగా చూసేయరా అంత. బాగా చూసి చెయ్యి అంటే అర్థమేమి, సుమారుగా ముట్టుకో. ಅವನು ಯಾರದ್ದು ಬಿಡ ಅಂದ್ರೆ ಅವನ ಗುಣವೇ ಮಗನಿಗೆ. ಅಂದ್ರೆ ನಾವು ಮಾಡ್ತಾ ಇರುವುದು ಎಂಥ ಕೆಲಸ? ನಾವು ಸುಳ್ಳು ದೇವರುಗಳಿಗೆ ಮೊಕ್ತಿರೋದು, ಅವ್ರಿಗೂ ಸುಳ್ಳು ದೇವರುಗಳಿಗೆ ಮೊಕ್ಕು ಅನ್ನೋದು. ನಿಜ ದೇವರುಗಳು ಕಂಡ್ರೆ ಅಲ್ಲಿಗೆ ಹೋಗ್ಬೇಡಪ್ಪ, ಸಾಧುಗಳ ಹತ್ರಕ್ಕೆ ಹೋಗಬೇಡ. ಅವರು ಮಾತಾಡಲ್ಲ, ಸುಮ್ಮನೆ ಒಂದು ಮೂಲೆಯಾಗಿ ಕೂತಿರ್ತಾರೆ. ಸೋಮಾರಿಗಳು. ನಮ್ಗೆ ಸಾಧುಗಳು ನೋಡಿದ್ರೆ ಇಂಥ ಗುಣ. ಭಾಗವತದಲ್ಲಿ ಸಾಧು ಸಂಗತ ಎಷ್ಟು ವಿಚಿತ್ರವಾಗಿ ಹೇಳಿದ್ದಾರೆ ಅಂದ್ರೆ, ಸಾಧು ಎಂಥವನು? ಶಾಂತ ಸ್ವಭಾವದವನು, ಶಾಂತನಾಗಿರ್ತಾನೆ. ನಿರ್ವೈರತ್ವ, ಯಾರಲ್ಲಿಯೂ ಶತ್ರುತ್ವವಿಲ್ಲ. ಎಲ್ಲರಿಗೂ ಅವನು ಹಿತವನ್ನೇ ಕೋರ್ತಾನೆ. ವ್ಯರ್ಥವಾಗಿ ಮಾತಾಡುವುದಿಲ್ಲ, ಯಾವಾಗಿಯೂ ನಾಮದ ಚಿಂತಾ ಮಾಡ್ತಿರ್ತಾನೆ. ಮತ್ತೆ ತನ್ನಲ್ಲಿ ಬಂದು ಯಾರಾದರೂ ಶರಣಾದ್ರೆ ಅವರಿಗೂ ಆ ನಾಮದ ಸ್ನೇಹ ಮಾಡಿಸಿ ಪರಮಾತ್ಮನಲ್ಲಿ ಕೂಡಿಸ್ತಾನೆ. ಇವನಿಗೆ ಸಾಧು ಅಂತ ಹೆಸರು. ನಾವೇನ್ ಮಾಡಿದೀವಿ ಇಂಥ ಸಾಧುಗಳನ್ನ? ಅವನು ಸೋಮಾರಿ, ಅವನಿಗೆ ಬುದ್ಧಿ ಇಲ್ಲ, ಅವನು ಸುಮ್ಮನೆ ಮೂಲೆಯಾಗಿ ಬಿದ್ದಿರ್ತಾನೆ, ಅವನ ಹತ್ರಕ್ಕೆ ಹೋಗಬೇಡ್ರಿ ಅಂತ ನಾವು ಮಕ್ಕಳಿಗೆ ಹೇಳ್ಕೊಡ್ತೇವೆ. ಮತ್ತೇನ್ ಮಾಡ್ಬೇಕು ಅಂತ ಕೇಳ್ತಾವ ಆ ಮಕ್ಕಳು. ಹೋಗ್ರಿ ಆ ದೇವಸ್ಥಾನಕ್ಕೆ ಹೋಗ್ರಿ, ಆ ಬೆನಕಪ್ಪನಿಗೆ ಮೊಕ್ಕ್ರಿ. ಅದೇ ಬೆನಕಪ್ಪ ಯಾರು ಅಂತ ಕೇಳಿದ್ರಿ ಇವೇನ್ ಹೇಳ್ತಾವ? ಅದೆಲ್ಲ ಕೇಳಬೇಡ, ಸುಮ್ಮನೆ ಮೊಕ್ಕಿವಾ ಅಂತ ಗದರ್ಕೊಂತವಿ. ಇವ್ರಿಗೆ ಗೊತ್ತಿದ್ರೆ ಅಲ್ಲ ಬೆನಕ ಯಾರು ಅಂತ. ಅಂದ್ರೆ ನೀನು ಸುಳ್ಳೆ, ನಿನ್ನ ಮಕ್ಕಳು ಸುಳ್ಳೆ. ಅವು ದೊಡ್ಡವರಾದ್ಮೇಲೆ ನಿಮಗೆ ಸುಳ್ಳು ಹೇಳಿ ನಿಮ್ಗೇನ್ ಬೇಕು ವಸು ಮಾಡ್ತಾವ. ನೀನೇನು ಹೇಳ್ಕೊಟ್ಟಿಯೋ ಅದನ್ನೇ ಮಾಡ್ತೀನಿ ಅಂತ ನಿಮಗೂ ಮಾಡ್ತಾವ. ಅದಕ್ಕಾಗಿ ನಮ್ಮ ನಡೆನುಡಿಗಳನ್ನು ನಾವು ಸರಿಯಾಗಿ ತಿದ್ದುಕೋಬೇಕು. ಅದನ್ನು ತಿದ್ದುವವರು ಯಾರು? ಸಾಧುಗಳು. ಅವರಲ್ಲಿ ಹೋಗಿ ನೀನು ಆ ಪರಮಾರ್ಥವನ್ನ ಶ್ರದ್ಧೆಯಿಂದ ಕೇಳು. ಅದು ನಿನ್ನ ಜೀವನದ ಗತಿಯನ್ನ ಪರಮಾತ್ಮನ ಕಡೆಗೆ ಸೇರಿಸುವಂತಹದ್ದು. ಇದರಲ್ಲಿ ನೀನು ಉದಾಸೀನ ಮಾಡಿದ್ರೆ ಮತ್ತೆ 84 ಲಕ್ಷ ಜೀವಿಯೋನಿಗಳಲ್ಲಿ ಬೀಳಬೇಕಾಗ್ತದೆ. ಆವಾಗ ನಿನಗೆ ಯಾರೂ ಸಂರಕ್ಷಣೆ ಕೊಡುವವರಿಲ್ಲ. बलिहारी गुरु आपने खड़ी खड़ी 100 बार मानुष से देवता किया करत न लागी बार. ಅವನ ಸಂಗತ ನೀನು ನಿಷ್ಠೆಯಿಂದ ಒಂದು ಕ್ಷಣ ಮಾಡಿದ್ರೆ ಸಾಕು, ಮನುಷ್ಯತ್ವದಿಂದ ದೈವತ್ವಕ್ಕೆ ಪ್ರಾಪ್ತಿ ಮಾಡಿಕೊಟ್ಟು ಬಿಡ್ತಾನೆ. ಅವರ ದೃಷ್ಟಿ, ಅವರ ಸ್ಪರ್ಶ, ಅವರ ಮಾತ ಕೇವಲ ಒಂದು ಪರಮಾತ್ಮನನ್ನು ಕುರಿತೇ ಇರ್ತದೆ, ಇನ್ನೇನೂ ಇರೋದಿಲ್ಲ. ಅವರಲ್ಲಿ ನೀನು ನಿಜವಾಗಿ ಸ್ನೇಹ ಮಾಡು, ಅಲ್ಲೂ ಟೋಪಿ ಸ್ನೇಹ ಮಾಡಬೇಡ.
ಅವರಲ್ಲೂ ನೀನು ಮೋಸ ಮಾಡುವುದು. ಅಲ್ಲಿ ಮ್ಯಾಲ ಭಕ್ತಿ ಮಾಡಿ ಬಂದ್ರೆ ನಿನಗೆ ಸಿಕ್ಕುವುದಿಲ್ಲ ಏನು. ಅವರಲ್ಲಿ ನಿಜವಾಗಿ ಸ್ನೇಹ ಮಾಡು. ಅದನ್ನ ಅವ್ರು ನೋಡ್ತಾರೆ, ನಿನ್ನ ಕಡೆಗೆ ಪ್ರೇಮದ ದೃಷ್ಟಿ ಇಡ್ತಾರೆ. ಅವರ ದೃಷ್ಟಿಯಲ್ಲೇ ಪರಮಾತ್ಮನ ವಾಸ. ಅವರದ್ದು ಪ್ರೇಮ ದೃಷ್ಟಿ ನಿನ್ನ ಮೇಲೆ ಬಿತ್ತೇನು, ಮತ್ತೆ ಅವರು ಮಾತಾಡ್ತಾರೆ ನಿನ್ನ ಜೊತೆಯಲ್ಲಿ. ಅವ್ರ ಮಾತಿನಲ್ಲೇ ಆ ಹರಿಯ ವಾಸ. ಅವರ ಸ್ಪರ್ಶದಲ್ಲಿ ನಿನ್ನ ಜನ್ಮದ ದರಿದ್ರತ್ವವನ್ನೆಲ್ಲ ತೆಗೆಯುವ ಶಕ್ತಿ ಇರ್ತದೆ. ಅಂದಮೇಲೆ ಅಂಥವ್ರ ಸ್ನೇಹ ಇರಬೇಕ ನಿನಗೆ, ಈ ಪ್ರಪಂಚದವ್ರ ಸ್ನೇಹ ಇರಬೇಕ? ವಿಚಾರ ಮಾಡಿ ನೋಡ್ರಿ. ಇದು ಒಂದು ವಿಚಾರೇ ನಮಗೆ ಸಾಕು ಜನ್ಮ ಸಾರ್ಥಕ ಪಡಿಸ್ಲಿಕ್ಕೆ. ಏಸು ಕೇಳಿದ್ರೆ ಏನು, ಏಸು ಮಾಡಿದ್ರೆ ಏನು, ಇದು ಒಂದು ಮಾತೆ ನಿನ್ನ ಜೀವಿತವನ್ನು ಉದ್ಧಾರ ಮಾಡಿಬಿಡ್ತದೆ. ಅದಕ್ಕಾಗಿ ಸಾಧು ಸಂತರಲ್ಲಿ ನಿರ್ಮಲ ಚಿತ್ತದಿಂದ ನಿಷ್ಕಪಟನಾಗಿ, ಮಕ್ಕಳು ಹೇಗೆ ತಂದೆ ತಾಯಿಗಳ ಹತ್ರ ಭಯವಿರಲಾರದೆ ಹೋಗ್ತವೋ, ಮತ್ತೆ ಅವರನ್ನ ಮಾತಾಡಿಸ್ತವೋ, ಅವರು ಆ ಮಕ್ಕಳನ್ನ ಹೇಗೆ ಮಾತಾಡಿಸ್ತಾರೋ ಹಾಗೆ ನೀನು ಸಾಧು ಸಂತರ ಹತ್ರ ಇದ್ರಾಗಬೇಕು. ಅವರಿಗೆ ನಿನ್ನ ಬಡತನ, ನಿನ್ನ ಐಶ್ವರ್ಯತನ, ನಿನ್ನ ಸ್ಥಾನಮಾನಗಳು ಇವೆಲ್ಲ ಏನು ಬೇಕಿಲ್ಲ. ಸಹಜವಾಗಿ ಸ್ನೇಹ ಮಾಡು. ಸಹಜವಾಗಿ ನಿನಗೆ ಪರಮಾತ್ಮನಲ್ಲಿ ಕೂಡಿಸುವ ಕೆಲಸ ಮಾಡ್ತೇನು ಅಂತಾರೆ. ಅದಕ್ಕಾಗಿ ಅವರಲ್ಲಿ ನೀನು ಯಾವಾಗಿಯೂ ಲಕ್ಷ್ಯವನ್ನು ಇರಿಸಿ ಅವರ ದರ್ಶನ, ಅವರ ವಾಕ್ಯವನ್ನು ಕೇಳುವ ವಿಚಾರದಲ್ಲಿ ಹೋಗು. ಅಲ್ಲಿ ಇಲ್ಲಿ ಹೋದ್ರೆ ಯಾತ್ರ ಸಿಗ್ತದೆ ಏನಿಲ್ಲ. ಧೂಳಿನಲ್ಲಿ ಕತ್ತೆ ಹೊರಳಾಡ್ದಂಗೆ ಬರೇ ಧೂಳೆ. ಪ್ರಪಂಚ ಯಾತ್ರದದೆ, ನೀನು ಮಾಡಿದ ಧೂಳೆ ಅದು, ಅಲ್ಲಿ ಏನೂ ಇಲ್ಲ. ಆದ್ರೆ ಕತ್ತಿ ಹೊರಳಾಡ್ತು, ಮೈಯೆಲ್ಲ ಧೂಳು ಮಾಡಿಕೊಂಡು ನೀನು ಈ ಪ್ರಪಂಚದ ವ್ಯವಹಾರ ಅನ್ನುವ ಧೂಳಿನಲ್ಲಿ ಹೊರಳಾಡಿ ಒಂದು ಕತ್ತಿಯಾಗಿ ಬಿಡ್ತಿ. ಮನುಷ್ಯನಾದವನು ಕತ್ತಿಯಾಗಿ ಬಿಡ್ತಿ. ಅದೇ ಸಾಧು ಸಂತರಲ್ಲಿ ಹೋಗಿ ನೀನು ಪ್ರೇಮ ಭಾವ ಸಹಜದಿಂದ ಸ್ನೇಹ ಮಾಡಿದ್ರೆ ತನ್ನಲ್ಲಿ ಏನಿತ್ತೋ ಅದು ನಿನಗೆ ಕೊಟ್ಟು ಬಿಡ್ತಾನೆ. ನಿನ್ನ ಉದ್ಧಾರಕ್ಕಾಗಿ ಏನು ಬೇಕಾಗಿತ್ತೋ ಅದು ಸಿಕ್ಕಿಬಿಡ್ತದೆ. ಅದಕ್ಕೆ ನೀನು ತಕ್ಕೊಂಡು ಹೋಗು. ಅಲ್ಲಿ ಹೋಗಿ ನೀನು ಪ್ರಪಂಚವನ್ನೇ ಮಾಡಬೇಡ, ಪರಮಾರ್ಥವನ್ನೇ ಕೇಳು. ಯಾಕಂದ್ರೆ ಎಷ್ಟೋ ಜನ್ಮಗಳು ಮಾಡಿದಲ್ಲ ಇದನ್ನ, ಏನ್ ಸಿಕ್ಕ್ಯದ? ತಿರ್ಗ ಮತ್ತೆ ಸಾಧುಗಳಲ್ಲಿ ಹೋಗಿ ಅದೇ ಯಾಕೆ ಕೇಳ್ತಿ? ಅಲ್ಲಿ ಆ ಸಾಮಗ್ರಿಗಳಿಲ್ಲ. ಅಲ್ಲಿ ಏನದ? ಈ ಕಾಲ ಮತ್ತು ಮಾಯಾ ಮನಸ್ಸ ಅಹಂಕಾರದಿಂದ ಕೂಡಿರುವ ಪ್ರಪಂಚ ಮತ್ತು ದೇಹ, ಇವುಗಳಿಂದ ಬಂದಿರುವ ದುಃಖವನ್ನು ಬಿಡಿಸಿ ನಿನ್ನನ್ನು ಶಾಶ್ವತವಾದಂತಹ ಆನಂದದ ಸ್ಥಿತಿಯಲ್ಲಿ ಇಡುವುದೇ ಸಂತರದ ಡ್ಯೂಟಿ. ಮತ್ತೆ ಅವರಲ್ಲಿ ಹೋಗಿ ತಿರ್ಗಾ ಈ ಹೊಲಸು ಪ್ರಪಂಚನೇ ಬೇಡಿದ್ರೆ ಅವ್ರು ಏನ್ ಅನ್ಕೊಳ್ತಾರೆ? ಇನ್ನು ನಿನಗೆ ಭಾಗ್ಯ ಉದಯವಾಗಲಿಲ್ಲ, ಹೋಗು ಒಂದು ಬಿಡ್ತಾರೆ. ಅವರಲ್ಲಿ ಏನದು ಅದು ನೀನು ಪ್ರಾಪ್ತ ಮಾಡ್ಲಿಕ್ಕಾಗಿ ಸತ್ಸಂಗ ಕೇಳಿದ್ರೆ ಗೊತ್ತಾಗ್ತದೆ. ಗುರುವಿನಲ್ಲಿ ಹೋಗಿ ಏನ್ ಬೇಡಬೇಕು? ನನ್ನ ಜನ್ಮ ಸಾರ್ಥಕ ಆಗ್ಬೇಕು, ಸಾಕು, ಇದು ನೋಡಿದ್ದಾಯ್ತು. ಇದರೊಳಗೆ ಏನೂ ಸಿಕ್ಕಲಿಲ್ಲ. 40-50 ವರ್ಷಗಳು ಈ ಪ್ರಪಂಚ ಭೋಗಿಸಿದ್ರೆ ಏನಾದ್ರೂ ಸಿಕ್ತೆ ಹೇಳ್ರಿ ಮತ್ತೆ ನೋಡೋಣ. ಯಾತ್ರದೂ ಇಲ್ಲ. ಏನಪ್ಪ ಮಾಡಿದೆ ಇಲ್ಲಿ? ಒಬ್ಬನು ಇದ್ದವನು 10 ಮಂದಿ ಸಂತೆ ಗುಂಪು ಬೆಳೆಸಿಬಿಟ್ಟೆ ಮನೆಯಲ್ಲಿ ಅಷ್ಟೇ. ಸುಮ್ಮನೆ ಹುಟ್ಟಿಸಿ ಬಿಡೋದು, ಇನ್ನೇನು ಬೇರೆ ಕೆಲಸವೇ ಇಲ್ಲ ನಿನಗೆ. ಈ ಪಾಪಿ ಗ್ರಹಗಳನ್ನೆಲ್ಲ ಹುಟ್ಟಿಸಿಕೊಂಡು ಮನೆಯೆಲ್ಲ ಬರೀ ಗಲಾಟೆ, ಜಗಳ, ಕದನ, ಬ್ಯಾಡ. ಇನ್ನು ಅದು ನೋಡಕ್ಕಾಗದು. ಒಂದೊಂದು ಮನೆಯಾಗ ಕರೀತಾರೆ, ಬನ್ರಿ ಸ್ವಾಮಿ ಅಂತ. ಎಲ್ಲೋ ಹೊಸಪೇಟೆಗೆ ಒಂದು ಸರ್ತಿ ಕರೆದಿದ್ರು, ಒಂದು 10 ವರ್ಷದ ಕೆಳಗೆ. ಅವ್ರ ಮನೆಗೆ ಹೋದ್ವಿ. ಪಾಪ ಮನೆ ಚಿಕ್ಕದು, ಸಂಸಾರ ದೊಡ್ಡದು. ಅಲ್ಲಿ ನಿಂದ್ರಕ್ಕೆ ಜಾಗ ಇಲ್ಲೇನು, ಕುಂದ್ರದಿಲ್ಲ. కూర్చోండి స్వామి, కూర్చోండి స్వామి. ఎక్కడ కూర్చోవాల? అన్ని అవే ఉన్నాయి. పాపి గ్రహాలు. ఒక 13 మందిలు ఉన్నారు. సన్నది ఇల్లు పాపం. అప్పుడు అడిగితే, ಏನಪ್ಪಾ వెంకయ్య శెట్టి, ఎవరి పైన కూర్చోవాలా అంటే, నేను ఏం స్వామి ఎవరి పైన? మరి ఎక్కడుందిరలే జాగం? ఇవే ఉన్నాయి. వీడి పైన కూర్చోవాలనా లేదంటే నీ పైన కూర్చోవాలనా చెప్పప్పా. ఏం చేస్తావు స్వామి, అయిపోయింది. ఇప్పుడు బుద్ధి వచ్చింది.
ಊರೆಲ್ಲ ಹಾಳಾಗೋದ್ಮೇಲೆ ಕೋಟೆ ಬಾಗಿಲು ಹಾಕಿದ್ರು ಒಂದೇ ಬಿಟ್ರು ಒಂದೇ. ಹೀಗೆ ಹುಟ್ಟಿಸಿ ಬಿಡೋದು. ಮಕ್ಕಳು ಹೆಚ್ಚಾದಂಗೆಲ್ಲ ದರಿದ್ರ ಹೆಚ್ಚು. ಇದು ನಮಗೆ ಗೊತ್ತೇ ಆಗಲಿಲ್ಲ. ಒಂದೊಂದು ಏನಂತ, ಮಳೆ ಬಂದ್ರೆ ಮಕ್ಕಳಾದ್ರೆ ಬೇಡ ಅನ್ಬಾರ್ದು ಸ್ವಾಮಿ. ಮನೆಯೆಲ್ಲ ಹೋಯ್ತಲ್ಲ ಮಳೆ, ಪಂಪಿಗಳೆಲ್ಲ ಹೊಡ್ಕೊಂಡು ಹೋಗ್ಬಿಡ್ತು. ಮಳೆ ಬಂದ್ರೆ ಬೇಡ ಅನ್ಬೇಕು. ಸಾಕಪ್ಪ ಏನ್ ಇಷ್ಟೊಂದು ಮಾಡಿದೆ ಅಂತ ಕೇಳು. ಮಳೆ ಬಂದ್ರೆ ಬೇಡ ಅನ್ಬಾರ್ದಂತೆ, ಮಕ್ಕಳಾದ್ರೆ ಬೇಡ ಅನ್ಬಾರ್ದಂತೆ. ಯಾರು ಬೇಡ ಅಂದ್ರೆ ಹುಟ್ಟಿಸ್ಕೋದು ಸಾಯಿ. తిరగ నమ్మని యాక్కరదే ఇల్లి మీరు మన ఇంట్లో కాళ్ళు పెట్టితే చాలు స్వామి, మేము ಭಾಗ್ಯವಂತಲೈపోతాం. ಮನೆ ತುಂಬ ತುಂಬ್ಕೊಂಡ್ಬಿಟ್ಟದ ನಿರ್ಭಾಗ್ಯ ಸ್ಥಿತಿನ. ನಾವು ಕಾಲು ಇಡೋದಕ್ಕೆ ಜಾಗ ಇಲ್ಲ ಅಲ್ಲಿ. ಅವನಿಗೆ ಭಾಗ್ಯ ಹೆಂಗ್ ಬರ್ತದ? ఏమరా ఇంకయ్యా, కాళ్ళు పెట్టేదానికే జాగం లేదు కాదురా, బయటే ఉన్నాను నేను. అట్లే జాగం చేసుకొని రాని స్వామి. వాళ్ళు తోనుకొని ఫుట్బాల్ తొన్నట్లు తోనుకొని జాగం చేసుకోబోవాలి. ఇది మా కర్మం. మరి ఏం చేయాలి? అక్కడ పోయి కూర్చుంటే ఒకడు సీనా అని పేరు పెట్టినాడు. సీనా, స్వాములు వచ్చినారప్ప మొక్కు. ಅವನು ಮೊಕ್ಕಿದ ನನ್ನ ತೊಡೆ ಮೇಲೆ ಬಂದು ಕೂತ್ಕೊಂಡ. వానికి నిక్కర్ వేసిండలేదు. వాడేం చేసే రాత్రి అంతా తినిండేదంతా నా తొడ పైన ప్రసాదం ఇచ్చాడు. ఏరా స్వామిలోడు తొడ పైన అట్లా చేయొచ్చునేం రసీనిగా? ಪಾಪ ಮಗುಗೆ ಏನ್ ಗೊತ್ತು, ಅದು ಮುಸಿ ಮುಸಿ ನಕ್ಕೋತ ನನ್ನ ಮಕ್ಕ ನೋಡ್ತು. ಅವನ್ రసీనిగా, దీనికోసమే నేను వచ్చింది. చెయ్యప్ప, ఇంకా బాగా చెయ్యి, అంతా ఖాళీ చెయ్యి. లోడ్ చేసేది సులభం, ఖాళీ చేసేదే కష్టము. పాపం నీకు సలీస్ జాగం సిక్కింది, చెయ్యి. ఇంకా వేరే పంచె కట్టుకుందామా, నేను ఒకే పంచెలో పోయినాము. వాళ్ళు బీదోళ్ళు, స్వామి ఇదా ఈ టౌలో అట్లా కట్టుకోండి ఉతికేస్తాము. అది 15-20 చోట్ల చినిగిపోయింది. ఇంకా దాన్ని కట్టుకొని శ్రవణ బెడగొడం గోమటేశ్వరుడిగా నిలుచుకోవాలని. ఏం పర్వాలేదప్పా అని అవి తుడుచుకొని అట్లే చేసుకుంటే, ఆహా ధన్యుడైతినయ్యా నేను, మీరు ధన్యులయ్యేది అట్లుండి నేనే ధన్యుడైపోతే. మొక్కొంటి నా గురువుకి ఆ పరమాత్మునికి, స్వామి దీన్ని తప్పిస్తువి కదయ్యా తండ్రి, నాకే ఇట్లావే పాపిగ్రహాలు పుట్టి యాదైనా ఒక మారమ్మను గంటేసుకుని ఉంటే నా గతి. అదే గురు కృప. బాల్యము నుండి మన పిల్లవాళ్లకు ఇది నేర్పల్లా. వాళ్ళకి ఏం నేర్పుతాం? ప్రపంచాన్ని నేర్పి వాళ్ళని నాశనం చేసి వేస్తాం. కబీర్ ఏమంటాడు? స్నేహితుడు ఎవరు లేరయ్యా, నీకోస్కరము దయ చూసి నీ కష్టాన్ని పోగొట్టేదానికి ఇంకెవరు సహకరించరు, గురువు ఒక్కడే. వాడి దగ్గర ఉండు అంటే వాడి జీవితం అంతా గురువు చింతలోనే ఉండిపోయా. ఆయన భార్య అదే చింత, కొడుకు అదే చింత. ఆయన ఇంటిలో నివసించే కుక్కలు అదే చింత. అక్కడ వచ్చిపోయే వాళ్ళకు అదే చింత. 500-600 ఏండ్లు అయిపోయా ఆయన దేహాన్ని విడిచి. ప్రపంచమంతా కబీర్ 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 అని కూస్తూ ఉంది. ఆయన బోధ అటువంటిది. వాడు చదివినవాడు కాదు, రాసినవాడు ఏమీ రాసినవాడు కాదు. రాదు చదువు రాదు. ఆయన పలికినటువంటి ఒక్కొక్క వాక్యము 600 భాషలో తర్జుమా చేసుకున్నారు. పాశ్చిమాత్య దేశస్థులు ఆ కబీరుని యొక్క వాక్యాన్ని ప్రతినిత్యము స్మరణ చేస్తూ వాళ్ళు ఆ మార్గాన్ని అనుసరించడానికి, ఆ సిద్ధాంతాన్ని ఎవరైనా బోధించే వాళ్ళు ఉన్నారా అని మన హిందూస్థానానికి వస్తూ ఉన్నారు. తండోపతండంగా వచ్చి ఆ సిద్ధాంతాన్ని విని ఆనందించి అభ్యసిస్తూ ఉన్నారు. మేము ఊరికే ఆయుష్ని పోగొట్టుకుంటూ ఉన్నాం. అంటే మన దౌర్భాగ్యత్వానికి ఏడువలనో నవ్వవలనో తెలియదు.
దీనిలో శ్రమమేముంది? ఒక్క స్మరణ. ఇంకేమీ నువ్వు అది ఇది చదివి సాహసం పడే పని లేదు. పరమాత్మని యొక్క నిజనామ స్మరణ దొరికింది మనకు. ఇది చిక్కేదే కష్టం. అటువంటిది మనకు చిక్కిన తరువాత దానిని ఒక్కొక్క శ్వాసములోను కలుపుకోవయ్యా, నాలుకతో చేయవయ్యా, నోరు ఎండిపోతే మనస్సులో చేసుకోవయ్యా. అక్కడ సాలైతే అయ్యా పరమాత్మ ఇంక నాతో అయ్యలేదు, ఇంకెట్లా చేస్తూ నేను అంటే వాడు జాగ్రత్త ఇస్తాడు. శ్వాసము నీదేం కాదు, అది నాది. ఆ శ్వాసములో చేరించవయ్యా ఈ స్మరణ అని జాగ్రత్తం చేస్తాడు. దాంట్లో కలిపివేయి, జోడించు. ఏదేదో జోడిస్తావు ఇక్కడ. నోట్లు అవి ఎంత జోడించినా ఒకనాడు వెళ్ళిపోయేది. ఇది ఏ దొంగలు దొంగలించరు. ఖర్చైన కూటే వాకో చోరన లూటే దిన దిన బడత సవాయ్. మీరాబా ఏమంటాడు? ఈ నామమనే ద్రవ్యాన్ని నువ్వు ఎంతైనా ఖర్చు చేయవయ్యా, ఇది వృద్ధి అవుతుందే గాని ఇది నష్టము కాదు. ఇది దొంగలు దొంగలించుకొని పోతారా? లేదు, వాళ్ళకి చిక్కనే చిక్కదు. దినదిన భడత సవాయ్. ఎటువంటి కృప చేసే ఆ గురువు, ఎటువంటి వస్తువు ఇచ్చే. సతకి నావ్ కేవటి ఆ సద్గురు భవసాగర థరాయ్. సద్గురువే నావికుడై సత్సంగాన్నే నావ చేసి పడవ చేసి నువ్వు దీంట్లో ఊరికే కూర్చోపా, నేను ఈ భవసాగరాన్ని దాటిస్తాను అన్నాడు. అటువంటి మిత్రుడు మనకు దొరికినప్పుడు మన స్నేహం ఎట్లా ఉండాల? ఒక్క వాక్యాన్ని కూడా మేము అనుసరించి పాలన చేయకోకపోతే మేము ఎట్లు ఉద్ధారం అయ్యేది? ఇవి బాగా ఆలోచన చేసుకోండి. लाख कोस जो गुरु बसे दीजे सूरत पठाई शब्द तुरी असवार है पल पल आवे जाए. గురువు కోట్యాంతర మైలు దూరున్నాడు, శిష్యుడు కోట్యాంతర మైలు దూరం ఉన్నాడు. ఎట్లప్ప కలిసేది? స్వామి బొంబాయికి పోవచ్చు, కలకత్తాకు పోవచ్చు, మీ యనమల దొడ్డి ఉంది కదా, వద్దు స్వామి మీరు బళ్ళారిలోనే ఉండేడండి అంటారు ಕೆಲವರು. మనకి ఏమి తిప్పులు? వచ్చేది అక్కడి నుంచి ఎట్లో వచ్చేస్తాం, నడుచుకోను పొరలాడుకోను ఈ పక్కకు వచ్చేస్తాం. తిరుగు పోయేది ఉందే ఆ బ్రహ్మ సృష్టిలో, అది ఏం కొంపో ఏమో, మేము ఏమి తప్పు చేసింటమో మమ్మల్ని అక్కడ వేసేసినాడు. కబీర్ ఏమంటాడు? అయ్యా బాధపడవద్దు, గురువు కోట్యాంతర మైలి దూరంలో ఉండి వాని దర్శనం ఎట్లయితుంది అనుకోవద్దు. నీకి సురత్ అనే శక్తి ఇచ్చినాడు. సురత్ అంటే ఏమి అంటే వినే శక్తి, నిరత్ అంటే చూసే శక్తి. ఈ రెండు శక్తి ఎట్లుందయ్యా అంటే ఇవి రెండు గుర్రం ఉన్నట్టు. ఈ గుర్రం పైన ఎక్కువ కూర్చో, ఆ గురువు ఎంత దూరం ఉన్ని అక్కడికి తీసుకొని పోయి నేను నడుస్తుంది. మేమేం చేసినాము? ఈ చూసే శక్తిని వినే శక్తిని ఈ ప్రపంచములో విడిచిపెట్టిడిచినాం. మేము లేస్తే కూర్చుంటే ఈ చూసే శక్తిని వినే శక్తిని ప్రపంచము దిక్కులో తెప్పివేసినాం. అక్కడికి పాపం తీసుకుపోతుంది, దాందేం తప్పుంది? నువ్వు ఏ భావన చేస్తావో ఆ పక్క అది తిరుగుతుంది. భావేసో హరికో భజో, భావేసో భవకో భోగో. నీకు పరమాత్ముడు కావాలన్నా ఆ వినే శక్తిని చూసే శక్తిని
నాకు పరమాత్ముడు కావాలా అనే విచారాన్ని దాంట్లో భర్తీ చేయి. అదే స్మరణ. నాకు ఇంకేడిది వద్దప్ప, అది ఒకటి ఉంటే చాలు అని భావన చెయ్యి. ఆ కాలములోనే నీ దృష్టి, ఆ శ్రవణ శక్తి ఈ భ్రూమధ్య స్థానములో లక్ష్యం అయిపోతుంది, అక్కడికి తీసుకొని వెళ్ళిపోతుంది. నాకు దేవుడు గీవుడు ఏమి వద్దు అంటే ప్రపంచంలో పోయి పడిపోతావు. అంటే ఆ దైవీ శక్తిని మేము సద్వినియోగం చేసుకుంటున్నామా, దుర్వినియోగం చేసుకుంటున్నామా అని ఆలోచన చేస్తే మేం ప్రతి క్షణము చూసే శక్తిని, వినే శక్తి యొక్క మహత్వము తెలియక నిందాస్థుతులు వింటూ ఒక్క దినము అయిపోయేటువంటి యొక్క ప్రాపంచిక దృశ్యాదులను చూస్తూ మేము దాని జతలో నష్టమైపోతూ ఉన్నాం. అంటే ధ్యానం అంటే ఏమి, యోగం అంటే ఏమి? ఇదే యోగము, ధ్యానం. నువ్వు చూసే దృష్టిని అంతర్ముఖం చేయి. మీరాబాయి ఏమంటుంది? సద్గురువు యొక్క కృప అయిన వెంటనే ఏమయ్యా, మీరాకే ప్రభు గిరిధర నాగర్ ఉలట్ భయే మేరే నయననకి. నా దృష్టి అంతర్ముఖమైపోయా, సద్గురు యొక్క కృప అయ్యింది అంటే దానికి ప్రమాణమేమి? ఉపదేశం ఇచ్చినాడు గురువు అంటే దానికి ప్రమాణమేమి? ఇంకా బయట చూసేది ఏడిది లేదు, బయట మాటలు వినేది ఏమీ లేదు. ఇవంతా అయిపోయా, ఇంకా సాలిది. ఇంకేం చేయాల? కన్ను మూసుకుని ఈ భ్రూమధ్య స్థానములో నేను చూస్తూ ఉన్నాను అనే భావన జాగృతం చెయ్యి. ఆ పరమాత్మని దివ్యవాణి నేను వింటూ ఉన్నాను అని నీ చెవు యొక్క శక్తి, వినే శక్తిని అంతర్ముఖం చెయ్యి. ఇదే యోగం. సంతులు చేసింది ఇంతే. ఎంత శ్రమము లేని అభ్యాసం ఇది. ఏమన్నా దీంట్లో శ్రమం ఉందా? చెవు నువ్వేమైనా దుడ్డు ఇచ్చి బజార్లో కొన్నావా? కన్నులేమైనా బజార్లో ఇచ్చి దుడ్లు ఇచ్చి కొన్నావా? లేదు. ఇది ఆ పరమాత్ముడు ప్రసాదించినటువంటి వస్తువులు. వానిది వానికే సమర్పించవయ్యా, నీ గంటేం పోతుంది? ఇవి ఇట్లు ఉపయోగించుకుంటే వాడు నిన్ను చూడడా? ఇవి ఉపయోగించుకోక ఉండే స్థితిలో కూడా నిన్ను చూస్తూ ఉన్నాడే వాడు. మేము చేస్తూ ఉండే పాపకార్యాలు, మోసకార్యాలు, మానవత్వానికి అవమానము కలిగించేటువంటి వృత్తులు మనది. మనం చేసిందంతా తెల్లవారు నుండి రాత్రి పడుకునే వరకు చేసిందంతా నిద్రపోయే ముందు కూర్చొని తెల్లవారు నుండి నేను ఏం చేస్తే అని విచారం చేసుకో. నీకే వాంతి వచ్చేస్తుంది. అయ్యయ్యో ఎట్టెట్లా పని చేసి ఇడిస్తున్నప్ప నేను అని నీకే అసహ్యమైపోతుంది. అయినను ఆ పరమాత్ముడు నీలో కూర్చొని నిన్ను జాగృతం చేస్తున్నాడంటే వాడు ఎంత దయాపరుడు. ఇంతైనా నీకు ఆలోచన రాదా? ఈ విచారమే మేము చేయకపోతే మేము మనుషులు అని ఎట్లా చెప్పుకోవడం? ఎంత దౌర్భాగ్య స్థితి మనది. అందుకే కబీర్దాస్ గారు ఏమంటారు, ఇది మంచి సమయం. త్యాగరాజు ఏమన్నాడు, హే రామా మంచి సమయము, ఇప్పుడు వచ్చేయప్ప మన ఇంటికి, ఇంకొక నిమిషంలో ఏమైతుందో ఏమో. ఎలాంటి ప్రపంచమే అటువంటిది. వాకలు తెరిస్తే ఏమొస్తుందో ఏమో లోపలికి, వాకలు మూస్తే ఏముందో ఏమో లోపల అనే భయము మనకు ముసురుకొనింది. ఎలాంటే మేము చేస్తుండే పని అటువంటిది. భయానికి కారణము పాపమే. ప్రతి క్షణము పాపము చేస్తూ మేము నిర్భయంగా ఉండాలంటే ఎట్లయితుంది? నిర్భయ శక్తి ఆ నామం ఒకటే. అది నువ్వు స్మరణలో ఉంచుకుంటే నువ్వు నిర్భయుడుగా ఉంటావు. నీకు భయమేముంది? ఆ నిర్భయ శక్తియే గురువు. గురువు నీవాడుగా ఉంటే వేరే దుష్ట శక్తులు ఎట్లొస్తాయి? 10,000 సంవత్సరం నుండి ఉండేటువంటి ఒక గదిలో చీకటి ఉంది అనుకోండి, అక్కడ ఒక సన్న వెలుతురు చేస్తే ఆ చీకటి ఉంటుందా? వెళ్ళిపోతుంది, ఇంక రాదు. ఒకడు సూర్యునికి నమస్కారం చేస్తూ ఉండే. సూర్యుడు అడుగుతాడు, ఏంపా నాకు యాళ్ళు నమస్కారం చేస్తున్నావు? స్వామి మీరు మాకు వెలుతురు ఇస్తున్నారు, చీకటిని పోగొడుతున్నారు అంటే సూర్యునికి ఆశ్చర్యమాయ. ఏరా నువ్వనేది? నేను వెలుతురిస్తున్నానా, చీకటిని పోగొడుతున్నానా? నాకే తెలియదే.
అన్నాడు. ఏమండి ఇట్లంటారు అన్నాడు వీడు. వాడి స్వభావమే వెలుతురిచ్చేది, వాని డ్యూటీయే అది, వాని స్వరూపమే వెలుతురు. అప్పుడు అంటాడు సూర్యుడు, చీకటిని పోగొడుతున్నానా? అది ఎట్లాది, నేను చూడనే లేదు. ఆ చీకటిని పట్టుకొచ్చి నా ఎదుట నిలబెట్టువయ్యా అన్నాడు. చీకటి వచ్చి సూర్యుని వెలుతురు ముందర నిలుచుకునింది ఎప్పుడైనా విన్నారా? లేదే. సూర్యుని యొక్క స్వభావమే ప్రకాశం ఇచ్చేది. మరి సద్గురువు యొక్క స్వభావము అదే. దయా, ప్రేమ, శీల, సంతోషాన్ని జాగృతం చేసేదే గురువు యొక్క స్వభావం. నువ్వు అడుగు ఇస్తాడు, అడుక్కోకపో ఇస్తాడు. వానిది డ్యూటీ అది. నువ్వు ఇది అడుగులే, ఏదేదో అడుగుతున్నా. ఎంత మూర్ఖత్వం, ఎంత అజ్ఞాన దశ. అందుకే ఏమంటాడు కబీర్దాసు, వహిలేవు. लाख कोस जो गुरु बसे, दीजे सूरत पठाई, शब्द तुरी असवार है, पल पल आवे जाए. ఆ శబ్దము నీలో వస్తూ ఉంది, పోతూ ఉంది. బస్ స్టాండ్ లో బస్సులు వచ్చినట్లు, రైల్వే స్టేషన్ లో రైలు వచ్చినట్లు. నువ్వు టికెట్ తీసుకొని కూర్చో, నామస్మరణ చేస్తూ కూర్చో. నువ్వు ఈ శబ్దము అనే రైలు ఇక్కడికి వస్తుంది, దాంట్లో కూర్చోపెట్టుకుంటాడు. నీ దగ్గర టికెట్ ఉండాల. టికెట్ లేకపోతే అక్కడ ఎక్కించుకోరు. ఏడిది టికెట్? అది సద్గురువు ఇచ్చిన నామస్మరణ. నువ్వు ఆ నామస్మరణ చేస్తూ ఉండు, నీ దగ్గరకు వస్తుంది ఆ శబ్దరూపమైన రైలు, నిన్ను ఎక్కించుకుంటుంది. నువ్వు ఎక్కడికి పోవాలనో అక్కడ ముట్టించేస్తుంది. అది ఎక్కడి నుంచి వచ్చిందో అక్కడికి చేరిస్తుంది. దీంట్లో నీ గంటేం పాయా? నువ్వేమిచ్చినావు గురువుకి? ఏమి లేదే. సహజమైన యోగం కదా ఇది. శబ్దానికి నువ్వేమైనా దుడ్లు ఇచ్చుకున్నావా? అది సహజంగా నీలో నడుస్తూ ఉంది. ఆ ఓంకారనాదము ఝేంకారము చేస్తుంది. సుషమున్నా तत् जनकारा लख कोई नाम का प्यारा, लख कोई नाम का प्यारा. ఎవరికి ఆ నామ పైన ప్రేమము ప్రీతి ఉందో వాణి ఈ హృదయ స్థానములో ఆ పరమాత్మని వాణి ఝేంకారనాదము చేస్తూ ఉంది. దానిని ఎవడు విన్నాడో వాడు మస్తైపోతాడు. వానికి శరీరము, ప్రపంచం అన్ని మర్చిపోతుంది. అటువంటి వాళ్ళని ఏమంటాం మేము? హువా జబ్ ఇష్క్ మస్తానా, కహే సబ్ లోగ్ దీవానా. అటువంటి వాళ్ళు పేజ్ ముండా కొడుకు వాడు సహవాసం చేయొద్దప్ప. మరి ఎవరు సహవాసం చేయాల? ఇదో మా పిన్నయ్య కొడుకున్నాడు, పెద్దయ్య కొడుకున్నాడు, నా బాబానిది ఉన్నాడు, వీడి చేతులు వీళ్ళ చేతిలో వీడు నాశనం. ఇటువంటి వాళ్ళ సహవాసం అంటారు. ఏం కర్మమయ్యా ఇది? పిల్లవాళ్ళకి నిజంగా ప్రేమంగా ఇది బోధిస్తే వాళ్ళు జీవన పర్యంతరము తమ హృదయములో దాచిపెట్టుకుని వాళ్ళు స్మరణ చేస్తారు. శ్వాస యాగడిలో ఉంటుంది. మై క్యా కహూ కహా బజావూ ఢోల్, శ్వాస కాలి జాత హై తీన లోక కా మూల్ అన్నాడు కబీర్దాస్. వీధి వీధి ఇండి ఇళ్ళకి తిరిగి ఎటువంటి గొప్ప ధనాన్ని మీరు ప్రాప్తించుకున్నారు, అది అయిపోయా, దాని ప్రాణం పాయ, నాకింకా ఉంది, ఏం చేస్తాం? అది అంతే, ఇది ఇంతే, ఇది పనికిరాదు.